ಸಮಾಪ್ತಿಯನ್ನ ಕಾಣುತ್ತೆ ಸೀಸನ್ 2 ಮಾಸೂಮ್ ಟ್ರೋಫಿ. ಟಾಸ್ ಕಾರ್ಯಕ್ರಮವನ್ನು ಅಲ್ಲೇ ಜರುಗಿಸಿ ನ್ಯಾಷನಲ್ ಒಂದೆಡೆ ಈ ಟೂರ್ನಿಮೆಂಟ್ಗೆ ವೇದಿಕೆಯಲ್ಲಿ ಸನ್ಮಾನವನ್ನು ಸ್ವೀಕರಿಸಲು ಆಗಮಿಸಿಕೊಳ್ತಾ ಇರ್ತಕ್ಕಂಥ 3 ವರ್ಷದ ಮಗು ಹೊಳೆಯನ್ನ ದಾಟಿ ಈಜಿ ದಡವನ್ನು ಸೇರಿರ್ತಕ್ಕಂಥ ಒಂದು ಸಾಧನೆ ಇದೆ. ಆ ಮಗುವಿಗೆ ಸನ್ಮಾನವನ್ನು ಮಾಡಲಿಕ್ಕೋಸ್ಕರ ನಾವು ಆಹ್ವಾನಿಸಿದ್ದೇವೆ. ಆ ಮಗು ಮತ್ತು ಆ ಮಗುವಿನ ಕುಟುಂಬಸ್ಥರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರೀತಿ ಪೂರಕವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ತನ್ನ ಮೂಲಕ ರಕ್ಷಣಾತ್ಮಕ ಹೊಡೆತವನ್ನ ದಾಖಲಿಸಿಕೊಳ್ಳಬಲ್ಲಂತ ಪ್ರಯತ್ನಗಳು ಬರ್ತಾ ಇದೆ. ಈ ಮುಖಾಂತರವಾಗಿ ಒಟ್ಟು ಮೊತ್ತ 4ಕ್ಕೆ ತಲುಪ್ತಾ ಇದೆ. ಟೋಟಲಿ 2.5 ಕಿಲೋಮೀಟರ್. ಒಂದೆಡೆ ಈ ಟೂರ್ನಿಮೆಂಟಿನಲ್ಲಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಸನ್ಮಾನವನ್ನು ಸ್ವೀಕರಿಸ್ತಾ ಇರ್ತಕ್ಕಂಥ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ನೇರ ಚಿತ್ರಣದಲ್ಲಿ ಗುರುತಿಸಲ್ಪಡುವಂತಹ ನಮ್ಮ
ಮಿಥಿಲಾ ಗಿರೀಶ್ ಅವರಿದ್ದಾರೆ, ಅಭಿನಂದಿಸಿಕೊಳ್ತಾ ಇದ್ದೇವೆ. 2ರಿಂದ 2.5 3 ಕಿಲೋಮೀಟರ್ ಆಸುಪಾಸಿನಲ್ಲಿ ಹೊಳೆಯನ್ನ ಇಂಥ ಸಮಯದಲ್ಲಿ ಈಜಿ ದಡವನ್ನು ಸೇರಿರ್ತಕ್ಕಂಥ ಸಾಧನೆಯನ್ನು ಮಾಡಿದ್ದಾರೆ. ಇಂಥ ಕಿರಿಯ ವಯಸ್ಸಿನಲ್ಲೇ ವಿತೌಟ್ ಸೇಫ್ಟಿಯ ಮುಖಾಂತರವಾಗಿ ಈಜಿ ದಡವನ್ನು ಸೇರಿರ್ತಕ್ಕಂಥ ಸಾಧನೆಯನ್ನು ಮಾಡಿರ್ತಕ್ಕಂಥ ನಮ್ಮೂರ ಪುಟ್ಟ ಬಾಲಕಿಗೆ ಅಭಿನಂದನೆಗಳ ಸುರಿಮಳೆಗಳು ಬರ್ತಾ ಇದೆ. ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದಾವೆ. ಧನ್ಯವಾದಗಳು. ಜೊತೆಗೆ ಅವರ ಕುಟುಂಬಸ್ಥರು ಕೂಡ ಈ ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ, ಅಭಿನಂದಿಸಿಕೊಳ್ತಾ ಇದ್ದೇವೆ ಸರ್. ತನ್ಮಧ್ಯೆ ತನ್ನ ಮೂಲಕ ಲಾಂಗ್ ಮಾರಕ್ಕೆಲ್ಲ ಕ್ರಮಿಸ್ತಾ ಇದೆ. ಸೆಕ್ಸರಿ ಬರೆ 6 ಏಟುಗಳು ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಒಟ್ಟು ಮೊತ್ತ 12ಕ್ಕೆ ತಲುಪ್ತಾ ಇದೆ. ಮೊದಲ ವಿಕೆಟ್ಸ್ ಅನ್ನು ಕಳೆದುಕೊಂಡು ಆಡ್ತಾ ಇದೆ ಮಲ್ನಾಡ್ ಹಂಟರ್ಸ್ ಗಳ ಆಟಗಾರರು. ಸಾಕಷ್ಟು ವ್ಯವಸ್ಥಿತವಾಗಿ ಜರುಗುತ್ತಾ ಇರ್ತಕ್ಕಂಥ ಪಂದ್ಯಾಟಕ್ಕೆ ಬಹಳಷ್ಟು ವ್ಯವಸ್ಥಿತವಾಗಿರ್ತಕ್ಕಂಥ ಸ್ಟೇಜ್ ಮತ್ತು ಪೆಂಡಾಲ್ಗಳ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಸೌಂಡ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿರ್ತಕ್ಕಂಥ ಶ್ರೀಯುತ ಮಾರುತಿ ಸೌಂಡ್ಸ್ ಬಾಳೆಗುಂಡಿ ಇವರಿಗೆ ಅಭಿನಂದಿಸಿಕೊಳ್ತಾ ಇದ್ದಾವೆ. ತನ್ನ ಮೂಲಕ ಫುಲ್ ಶಾಟ್ ಕಾಣಬಲ್ಲಂತ ಪ್ರಯತ್ನಗಳು ಬರ್ತಾ ಇದೆ. ಡೀಪ್ ಮಿಡ್ ವಿಕೆಟ್ ವಿಭಾಗದಲ್ಲಿ ಮತ್ತೆ ಸೀಮಾರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡರಿಗಳ ಸೇರ್ಪಡೆಯಾಗ್ತಾ ಇದೆ. 16ಕ್ಕೆ ತಲುಪ್ತಾ ಇದೆ. ಸರಜಾನ 2ನೇ ಓವರ್ನ ಸಿಗಾರಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ದುಬಾರಿ ಆಗ್ತಾ ಇದ್ದಾರೆ. ತನ್ನ ಮೂಲಕ ಲೆಗ್ ಲಾನ್ಸ್ ಅನ್ನುವಂಥ ತೀರ್ಪುಗಳು ಬರ್ತಾ ಇದೆ. ಲೆಗ್ ಬಾಯ್ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಸಾಕಷ್ಟು ವ್ಯವಸ್ಥಿತವಾಗಿ 3 ದಿನಗಳ ಕಾಲ ಹಗಲಿನ ದಾಖಲೆಯ ವ್ಯವಸ್ಥಿತ ಪಂದ್ಯಾಕೂಟದ ವೀಕ್ಷಣೆಯಲ್ಲಿ ನಮ್ಮ ಸಾಗರದ ಶಾಂತಪ್ರಿಯ ಕ್ರಿಕೆಟ್ ಪಟುಗಳು ಕ್ರೀಡಾ ಪ್ರೇಕ್ಷಕರು ತಮ್ಮನ್ನು ತಾವು ತೊಡಗಿಸ್ತಾ ಇದ್ದಾರೆ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಸಂಸ್ಥೆ ವತಿಯಿಂದ ಅಭಿನಂದನೆಯನ್ನು ಸಮರ್ಪಿಸ್ತಾ ಇದ್ದಾವೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಶಾರ್ಟ್ ಮಿಡ್ ಆನ್ ವಿಭಾಗದಲ್ಲಿ ಅಕ್ಷಯ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಒಂದು ಓಟಗಳಿಗೆ ಅವಕಾಶವನ್ನು ನೀಡುತ್ತಾ ಇಲ್ಲ. ಪ್ರಗತಿಯ 2ನೇ ಓವರ್ನಲ್ಲಿ 16 1 ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ಅಂಕಣ ಒಳಭಾಗದಲ್ಲಿ ಸಂದೇಶ, ಇನ್ನೊಂದೆಡೆ ರಾಘು ಬಹಳಷ್ಟು ನಮಗೆಯ ಸವ್ಯಾಸಾಚಿ ಆಟಗಾರರು. ಮತ್ತೆ ರೆಡ್ ಚಿಲ್ಲಿ ಆಟಗಾರಿಗೆ ತಲೆ ಬೇನೆಯ ವಿಚಾರವಾಗ್ತಾ ಇದೆ. 22. ಧನ್ಯವಾದಗಳು. ಚೆಂಡನ್ನು ಹಿಂದಿರುಗಿಸಿಕೊಟ್ಟಿರ್ತಕ್ಕಂಥ ಕ್ರೀಡಾ ಪ್ರೇಕ್ಷಕರಿಗೆ, ಕ್ರೀಡಾ ಅಭಿಮಾನಿಗಳಿಗೆ, ಕ್ರೀಡಾ ಪಟುಗಳಿಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಥ್ಯಾಂಕ್ ಯು. ಅಂತಿಮ ಹಂತದಲ್ಲಿ ಬಾನಂಗಳಿರತಕ್ಕಂಥ ಸೂರ್ಯನ ಕಿರಣಗಳು ಸಂಪೂರ್ಣವಾಗಿ ಮರೆಮಾಚುವಂತಹ ಹಂತಕ್ಕೆ ತಲುಪ್ತಾ ಇದೆ. ಒಂದೆಡೆ ಮಾಸೂಮ್ ಟ್ರೋಫಿಯ ಮುಕ್ತಾಯದ ಹಂತಕ್ಕೆ ತಲುಪ್ತಾ ಇದೆ. ಈ ರೀತಿಯಾಗಿ ಎಲ್ಲ ವ್ಯವಸ್ಥಿತವಾಗಿ ಟೂರ್ನಮೆಂಟ್ ಜರುಗ್ತಾ ಇದೆ. ಫುಲ್ ಶಾಟ್ ಮಧ್ಯೆ ತನ್ನ ಮೂಲಕ ಡೇಪ್ ಮಿಡ್ ವಿಕೆಟ್ ಸೀಮಾ ರೇಖೆಯಲ್ಲಿ ಮತ್ತೆ ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. ಒಂದೆಡೆ ಕಳೆದೆಲ್ಲ ಪಂದ್ಯದಲ್ಲಿ ಕೂಡ ಸೃಜನ್ ಸಾಕಷ್ಟು ಉತ್ತಮ ರೀತಿಯ ಎಸ್ಗಾರಿಕೆಯನ್ನು ತೋರ್ಪಡಿಸಿದ್ರು. ಸದ್ಯ ಮಹತ್ವ ಘಟ್ಟದ ಅಂತಿಮ ಫೈನಲ್ ಪಂದ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ತಲೆಬೇನೆಯ ವಿಚಾರವಾಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಅವರು ಲೈನ್ ಅಂಡ್ ಲೆಂತ್ ಕೈ ಕೊಡ್ತಾ ಇದೆ, ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಈ ರೀತಿಯಾಗಿ 2 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಮೊತ್ತ 26ಕ್ಕೆ ತಲುಪ್ತಾ ಇದೆ. 26 ರನ್ಸ್, ಲಾಸ್ ಆಫ್ ಒನ್ ಇಂಪಾರ್ಟೆಂಟ್ ವಿಕೆಟ್ಸ್. ಅಂತಿಮ ಹಂತದಲ್ಲಿ ನಮ್ಮ ಮುಖ್ಯ ವೇದಿಕೆಯಲ್ಲಿ ಸಾಕಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನು ಮಾಡಬಲ್ಲಂತ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಸಾಕಷ್ಟು ಮಂದಿ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದರಲ್ಲಿ ಕೆಲವರಿಗೆ ಸನ್ಮಾನವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಮುಕ್ತಾಯವನ್ನು ಮಾಡಿದ್ದೇವೆ. ಇನ್ನು ಕೆಲವು ಸಾಧಕರಿಗೆ ಸನ್ಮಾನವನ್ನು ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ. ಹೊಸ ಬೌಲರ್ ಮತ್ತೆ ಪ್ರಸನ್ನ 3ನೇ ಬಾರಿ ಎಸ್ತುಗಾರಿಕೆ ಭಾಗದಲ್ಲಿ ಕಾಣ್ತಾ ಇದ್ದಾರೆ. ಒಂದೆಡೆ ಗೋಟರಕ್ಷಕರ ಭಾಗದಲ್ಲಿ ಅನ್ಸಾರ್ ಅಲಿಯಾ ಸಂಚು, ಇನ್ನೊಂದೆಡೆ ಮಿಡ್ ಆಫ್ ಕವಾಸ್ ವಿಭಾಗದಲ್ಲಿ ಸುಫೈದ್. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಈ ರೀತಿಯ ಬಹಳಷ್ಟು ಉತ್ತಮ ರೀತಿಯ ಡಾಟ್ ಬಾಲ್ ರಹಿತ ಎಸ್ಗಾರಿಕೆಯನ್ನ ಮಾಡಿದ್ರೆ ಬಹುಶಃ ಎದುರಾಳಿಗಳ ಬಿರುಸಿನ ಹೊಡೆತಗಳ ಆಟಗಾರನ ಕಟ್ಟಿ ಹಾಕಬಹುದಾಗಿದೆ. ಮತ್ತೆ ಪ್ರಸನ್ನ
ಫ್ರಂಟ್ ಫೋರ್ ಶಾಟ್ ಸ್ಟೆಪ್ ಔಟ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಲಾಂಗ್ ಆಫ್ ವಿಭಾಗದಲ್ಲಿ ಮತ್ತೆ ಕ್ಷೇತ್ರ ರಕ್ಷಣೆ ಕೈ ಕೊಡ್ತಾ ಇದೆ. ಕೇವಲ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಮೊದಲ ಹಂತದಲ್ಲಿ ಕ್ಷೇತ್ರ ರಕ್ಷಣೆ ಕೈ ಕೊಟ್ಟರು ಕೂಡ ಆ ಬಳಿಕ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಒಂದೆಡೆ ಸಾಗರದ ಇತಿಹಾಸದಲ್ಲಿ 3ನೇ ಬಾರಿ ಪಂದ್ಯಾಟ ಜರುಗ್ತಾ ಇದೆ ನೇರ ಪ್ರಸಾರದೊಂದಿಗೆ. ವೈ ಸ್ಪೋರ್ಟ್ಸ್ ನೇರ ಪ್ರಸಾರವನ್ನು ನೀಡ್ತಾ ಇದೆ. ಲಕ್ಷಾಂತರ ಮಂದಿ ತಾವಿದ್ದುಕೊಂಡಲ್ಲೇ ಕುಳಿತುಕೊಂಡು ಪಂದ್ಯಾಟದ ನೇರ ಚಿತ್ರಣವನ್ನು ನೋಡಬಹುದಾಗಿದೆ. ಬಹಳಷ್ಟು ಮಂದಿ ವಿದೇಶದಲ್ಲಿ ಕುಳಿತುಕೊಂಡು ಈ ಪಂದ್ಯಾಟದ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ತನ್ನ ಮೂಲಕ ಸ್ಕ್ವೇರ್ ಲೆಗ್ ವಿಭಾಗದಲ್ಲಿ ಕೇವಲ ಒಂದು ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಮೊದಲ ಒಂದೆಡೆ ಸೆಮಿಫೈನಲ್ ಪಂದ್ಯಾಟದಲ್ಲಿ ಇಮ್ತಿಯಾಜ್ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ತಂಡಕ್ಕೆ ಜಯವನ್ನು ಒದಗಿಸಿಕೊಟ್ಟಿದ್ರು ರಾಘು ಮತ್ತು ಇಮ್ತಿಯಾಜ್. ಅಂತಿಮ ಫೈನಲ್ ಪಂದ್ಯಾಟದಲ್ಲಿ ವೈಫಲ್ಯತೆಯನ್ನು ದಾಖಲಿಸಿರ್ತಕ್ಕಂಥ ಇಮ್ತಿಯಾಜ್ ರವರ ಸ್ಥಿರವಾಗಿರ್ತಕ್ಕಂಥ ಸ್ಥಾನವನ್ನು ತುಂಬಬಲ್ಲಂತ ಪ್ರಯತ್ನದಲ್ಲಿ ರಾಘು ಶೇಖರಲೆ ಜಾಣಮಯ ಎಸೆತ. ಬೇರೋಸಿನ ಆಟಗಾರ ರಾಘು ಸ್ವಿಚ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ ಕೈಕೊಡುತ್ತಾ ಇದೆ. ಈ ರೀತಿ ಆಟಗಾರ ನೆನಪಿಸಬೇಕಾಗ್ತದೆ. 28 ಒಂದೆಡೆ ನಮ್ಮ ಈ ಟೂರ್ನಿಮೆಂಟ್ಗೆ ಆಗಮಿಸಿಕೊಂಡಿರ್ತಕ್ಕಂಥ CID ಬೆಂಗಳೂರು ಪರಿಸರ ಮತ್ತು ಭದ್ರಾವತಿಯ ಶ್ರೀಯುತ ಸೋಮಶೇಖರ್ ಅವರು ಅನಿವಾರ್ಯತೆಯ ಕೆಲ ಕಾರ್ಯದಿಂದ ಈ ಟೂರ್ನಿಯಿಂದ ನಿರ್ಗಮಿಸ್ತಾ ಇದ್ದಾರೆ. ಬಹುಶಃ ಸಾಕಷ್ಟು ಒತ್ತಡದಲ್ಲೂ ಕೂಡ ನಮ್ಮ ಈ ಟೂರ್ನಿಮೆಂಟ್ಗೆ ತಮ್ಮ ಮಿತ್ರರೊಂದಿಗೆ ಆಗಮಿಸಿಕೊಂಡು ಟೂರ್ನಿಮೆಂಟ್ ವೀಕ್ಷಣೆಯನ್ನು ಮಾಡಿದ್ರು, ನಮ್ಮ ವೇದಿಕೆಯನ್ನು ಅಲಂಕರಿಸಿದ್ರು. ಇವರಿಗೆ ನಿಜಕ್ಕೂ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೇವೆ, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್. ಈ ಬಾರಿ ಪ್ರಸನ್ನ ಯಶಸ್ಸಿನ ಮುಖಾಂತರವಾಗಿ ಸಾಕಷ್ಟು ಉತ್ತಮ ರೀತಿಯಿಂದ ಹೊಡೆತ ಮಣಿ ದಾಖಲಿಸ್ತಾ ಇದ್ದಾರೆ. ಕವರ್ಸ್ ವಿಭಾಗದಲ್ಲಿ ಸೋಫೈದ್ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಕೈಕೊಡ್ತಾ ಇದೆ. ಒಂದರ ಬದಲೇ 2 ಓಟಗಳು ಬರ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಪಂದ್ಯಾಕೂಟದಲ್ಲಿ ನಮ್ಮೊಂದಿಗೆ ನೇರ ಪ್ರಸಾರದಲ್ಲಿ ಮುಂಬೈಯಿಂದ ಆಗಮಿಸಿಕೊಂಡು ಮುಖ್ಯ ಕ್ಯಾಮೆರಾಮನ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ಅಲಿ ಒಂದೆಡೆಯಾದರೆ, ಬೆಂಗಳೂರು ಪರಿಸರದ ಮತ್ತೋರ್ವ ಮುಖ್ಯ ಕ್ಯಾಮೆರಾಮನ್ ಆಗಿ ನಮ್ಮೊಂದಿಗೆ ಅಬ್ರಾರ್ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇನ್ನೊಂದೆಡೆ ಮುಖ್ಯ ಸ್ಕೋರರ್ ಆಗಿ ಬೆಂಗಳೂರು ಪರಿಸರದ ಮತ್ತೋರ್ವ ಸ್ಕೋರರ್ ಅರ್ಫಾತ್ ನಮ್ಮೊಂದಿಗಿದ್ದಾರೆ. ಮತ್ತೋರ್ವ ಆಪರೇಟರ್ ಕೆಲಸವನ್ನು ಬಹಳಷ್ಟು ಉತ್ತಮ ರೀತಿಯಾಗಿ ಮಾಡಬಲ್ಲಂತ ಮತ್ತೋರ್ವ ಬೆಸ್ಟ್ ಆಪರೇಟರ್ ಶರತ್ ನಮ್ಮೊಂದಿಗಿದ್ದಾರೆ. ಈ ರೀತಿಯಾಗಿ ವೈ ಸ್ಪೋರ್ಟ್ಸ್ ತಂಡ ನೇರ ಪ್ರಸಾರವನ್ನು ನೀಡ್ತಾ ಇದ್ರೆ ವೀಕ್ಷಕ ವಿವರಣೆಯಲ್ಲಿ ನಮ್ಮೊಂದಿಗೆ ನಿನ್ನೆ ದಿನ ನಮ್ಮೊಂದಿಗೆ ಕೂಡಿಕೊಂಡಿರ್ತಕ್ಕಂಥ ಫಜಲ್ ಹೊನ್ನಾಳ ಮತ್ತು ಅಫ್ಜಲ್ ಕೊಪ್ಪ. ನಾನು ವೀಕ್ಷಕ ವಿವರಣೆಯಲ್ಲಿ ಇಲ್ಲಿ ವೀಕ್ಷಕ ವಿವರಣೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇಮ್ತಿಯಾಜ್ ಅವರಿಗೆ ಅಭಿನಂದಿಸಿಕೊಳ್ತಾ ಇದ್ದಾವೆ. ಹಾಗೆಯೇ ನಮ್ಮೊಂದಿಗೆ ಸ್ಕೋರರ್ ಆಗಿ ಅಂತಿಮ ಫೈನಲ್ ಪಂದ್ಯದಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇರ್ತಕ್ಕಂಥ ಶ್ರೀಯುತ ಭರತ್ ಸಾಗರ್ ಸಾಕಷ್ಟು ರಾಷ್ಟ್ರ ಮಟ್ಟದ ಪಂದ್ಯಾಟದಲ್ಲಿ ಅಂಕಿಅಂಶ ತಜ್ಞರ ಕಾರ್ಯವನ್ನು ನಿರ್ವಹಿಸಿದರು. ಇವತ್ತಿನ ದಿನ ನಮ್ಮ ಫೈನಲ್ ಪಂದ್ಯಾಟ ಹಾಗೂ ಇವತ್ತಿನ ಸೆಮಿಫೈನಲ್ ಕ್ವಾರ್ಟರ್ ಫೈನಲ್ ಈ ರೀತಿಯ ಪ್ರತಿಯೊಂದು ಪಂದ್ಯಾಟದಲ್ಲೂ ಕೂಡ ಅಂಕಿಅಂಶ ತಜ್ಞರ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಭಿನಂದನೆಗಳನ್ನು ಸಮರ್ಪಿಸಿಕೊಳ್ತಾ ಇದ್ದಾವೆ. ನಾಲ್ಕನೇ ಓವರ್ನ ಪ್ರಗತಿಯಲ್ಲಿ ಸಚಿನ್ ರವರನ್ನ ಪರಿಚಯಿಸ್ತಾ ಇದ್ದಾರೆ. ಮುಕ್ತಾಯದ 3 ಓವರ್ಗಳಿಗೆ ತಂಡದ ಒಟ್ಟು ಮೊತ್ತ 30ರಲ್ಲಿ ಕಾಣ್ತಾ ಇದೆ. ಈ ಬಾರಿ ಸಚಿನ್ ಮಿಡ್ ವಿಕೆಟ್ ಕ್ರಮಿಸ್ತಾ ಇದೆ. ಸಿಕ್ಸರ್ ಹೇಳಿ ಕೇಳಿ ಸಂದೇಶನ ರುದ್ರಾವತಾರ ಇದಾಗ್ತಾ ಇದೆ. ಮೊದಲ ಪಂದ್ಯಾಟದಲ್ಲಿ ರಾಘು ಗುಡುಗಿದ್ರು, ಆ ಬಳಿಕ ಇಮ್ತಿಯಾಜ್ ಇದೀಗ ಸಂದೇಶ ತನ್ನ ಮೂಲಕ ಹೊದ್ದಾರಿ ಆಘಾತವನ್ನು ಕಾಣ್ತಾ ಇದೆ. ಆರ್ಕರ್ ಮಾದರಿ ಎಸೆತ, ಅನುಭವದ ಎಸೆತ, ಶ್ರೇಷ್ಠ ಮಟ್ಟದ ಎಸೆತ. ಈ ರೀತಿಯಾಗಿ ಆರ್ಕರ್ ಚೆಂಡಿಗೆ ಗತಿಯನ್ನು ಗಮನಿಸಿದ ಸಂದೇಶ್ ವಿಕೆಟ್ ಅನ್ನು ಒಪ್ಪಿಸಿಕೊಳ್ತಾ ಇದ್ದಾರೆ. ಹೊಸ ದಾಂಡಿಗ ಪವನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ.
ಕರ್ಕಿಕೊಪ್ಪ ಪವನ್ ಅಂಕಣಕ್ಕೆ ಆಗಮಿಸ್ತಾ ಇದ್ದಾರೆ. ಇನ್ನೊಂದೆಡೆ ಅಂಕಣ ಒಳಭಾಗದಲ್ಲಿ ಮಣಿ ಯಾವುದೇ ಹಂತದಲ್ಲೂ ಕೂಡ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬಲ್ಲಂತ ಬಹಳಷ್ಟು ನಂಬುಗೆಯ ಸವ್ಯಸಾಚಿ ಹೊಡೆತಗಳ ಆಟಗಾರ ಮಣಿ ಅಂಕಣದಲ್ಲಿದ್ದಾರೆ. ನಿನ್ನೆಯ ದಿನ ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ಮಣಿ ದಾಖಲಿಸಿದ್ರು. ಸದ್ಯ ಜರುಗುತ್ತಾ ಇರತಕ್ಕಂಥ ಫೈನಲ್ ಪಂದ್ಯದ ಮೊದಲ ಹಂತದಲ್ಲಿ ಅಂಕಣ ಒಳಭಾಗದಲ್ಲಿ ಕಾಣ್ತಾ ಇದ್ದಾರೆ. ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ಒಟ್ಟು ಮೊತ್ತ 3 ಹುದ್ದಾರಿಗಳ ನಷ್ಟಕ್ಕೆ ಒಟ್ಟು ಮೊತ್ತ 36 ಓಟಗಳು ಬರ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆಯನ್ನು ಬದಲಿ ಮಾಡಿಕೊಳ್ತಾ ಇದ್ದಾರೆ. ಮಿಡ್ ಆಫ್ ಅನ್ನು ಬಳಸ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿ ಒಂದು ಎಸೆತ ದಾಂಡು ಬಿಟ್ಟು ಪ್ಯಾಡ್ ಮೇಲೆ ಬಡಿತಾ ಇದೆ. ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ಗಳ ಸೇರ್ಪಡೆ ಆಗ್ತಾ ಇದೆ. ಒಂದೆಡೆ ಬಹಳಷ್ಟು ವ್ಯವಸ್ಥಿತವಾಗಿ ಜರುಗುತ್ತಾ ಇರ್ತಕ್ಕಂಥ ಪಂದ್ಯಾಟದ ಪ್ರಥಮ ಪಾರಿತೋಷಕ ನಮ್ಮ ಮುಖ್ಯ ವೇದಿಕೆಯಲ್ಲಿ ಗೋಚರಿಸ್ತಾ ಇದೆ. ಇದರ ನಡುವೆ ಹೊಸ ಆಟಗಾರ ಕೂಡ ಬಂದಷ್ಟೇ ವೇಗವಾಗಿ ಪೆವಿಲಿಯನ್ ಹಾದಿಯನ್ನು ಕಾಣುತ್ತಾ ಇದ್ದಾರೆ. ಬಂದ ಹಾದಿಗೆ ಸುಂಕವಿಲ್ಲ ಅನ್ನುವಂಥ ರೀತಿಯಲ್ಲಿ 5ನೇ ವಿಕೆಟ್ 4ನೇ ವಿಕೆಟ್ ನೆಲ ಕೂಡುತ್ತಾ ಇದೆ. 36ಕ್ಕೆ 4. ಹೊಸ ಆಟಗಾರ ಗುಂಡ ಕರ್ಕಿಕೊಪ್ಪ ಪರಿಸರದ ಮತ್ತೋರ್ವ ಆಟಗಾರ ಅಂತಿಮ ಹಂತದಲ್ಲಿ ಅಂಕಣಕ್ಕೆ ಹೊಂದಿಕೊಳ್ಳಬಲ್ಲಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಒಂದೆಡೆ ಅಂತಿಮ ಫೈನಲ್ ಪಂದ್ಯದಲ್ಲಿ ಬಹಳಷ್ಟು ಮಂದಿ ವಿದ್ಯಾರ್ಥಿಗಳು ತಮ್ಮನ್ನು ತಾವು ತೊಡಗಿಸ್ತಾ ಇದ್ದಾರೆ. ಬಹಳಷ್ಟು ಮಂದಿ ಹಿರಿಯ ಆಟಗಾರರು ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ. ಇನ್ನೊಂದೆಡೆ ನಮ್ಮ ಸಂಜಯ್ ಮೆಮೋರಿಯಲ್ ಪಾಲಿಟೆಕ್ನಿಕ್ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಪಡೆದಿರತಕ್ಕಂಥ ಬಹಳಷ್ಟು ಮಂದಿ ಸೀನಿಯರ್ ವಿದ್ಯಾರ್ಥಿಗಳು ಪಂದ್ಯಾಟದ ವೀಕ್ಷಣೆಯಲ್ಲಿದ್ದಾರೆ. ಇನ್ನೊಂದೆಡೆ ಈ ರೀತಿಯ ಟೂರ್ನಮೆಂಟ್ಗಳಲ್ಲಿ ಭಾಗವಹಿಸಿಕೊಂಡು ಪಂದ್ಯಾಟವನ್ನು ಆಡಿರ್ತಕ್ಕಂಥ ಬಹಳಷ್ಟು ಮಂದಿ ಸೀನಿಯರ್ ಪ್ಲೇಯರ್ಸ್ ತಮ್ಮನ್ನು ತಾವು ಈ ಟೂರ್ನಮೆಂಟ್ನಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಮ್ಮ ಸಂಸ್ಥೆ ವತಿಯಿಂದ ಕೃತಜ್ಞತೆಗಳು. ತನ್ನ ಮೂಲಕ ಜಾಣಮಯ ಒಂದು ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಶಾಟ್ ಲಾಗ್ ವಿಭಾಗದಲ್ಲಿ ಒಂದು ಓಟಗಳ ಸೇರ್ಪಡೆ ಆಗ್ತಾ ಇದೆ. ಆ ನೆಟ್ನಲ್ಲಿ ಒಟ್ಟು ಮೊತ್ತ 38ಕ್ಕೆ ತಲುಪ್ತಾ ಇದೆ. ಪ್ರಗತಿಯ 4ನೇ ಓವರ್ ಮುಕ್ತಾಯಕ್ಕೆ ಅಂತಿಮ ಆರಂಭಿಕ ಸೆಷನ್ನಲ್ಲಿ ಇನ್ನೂ ಕೂಡ 12 ಚೆಂಡುಗಳ ಆಟ ಬಾಕಿ ಉಳಿತಾ ಇದೆ. ಒಂದೆಡೆ ಒಲಿಂಪಿಕ್ನಲ್ಲಿ ಗೆದ್ದಂಥ ಆಟಗಾರನಿಗೆ ಚಿನ್ನ, ಬೆಳ್ಳಿ, ಕಂಚಿನ ಪದಕವನ್ನು ನೀಡಿ ಗೌರವಿಸ್ತಾರೆ. ಅದೇ ರೀತಿ ಕುಸ್ತಿ ಪಂದ್ಯಾಟದಲ್ಲಿ ಗೆದ್ದಂಥ ಆಟಗಾರರಿಗೆ ಗದೆ, ರುಮಾಲು, ಖಡ್ಗವನ್ನು ನೀಡಿ ಗೌರವಿಸ್ತಾರೆ. ಇಲ್ಲಿ ನಮ್ಮ ಮಾಸೂಮ್ ಟ್ರೋಫಿಯಲ್ಲಿ ಜಯಿಸಿರ್ತಕ್ಕಂಥ ಆಟಗಾರರಿಗೆ 4ರಿಂದ 5, 5ರಿಂದ 6 ಅಡಿ ಎತ್ತರದ ಆಕರ್ಷಕ ಚಿನ್ನದ ಬಣ್ಣದ ಹೊಳಪಿನಿಂದ ಕಂಗೊಳಿಸಬಲ್ಲಂಥ ಪಾರಿತೋಷಿಕವನ್ನು ನೀಡಿ ಗೌರವಿಸ್ತಾರೆ. ಹೊಸ ಬೌಲರ್ ಅಕ್ಷಯ್ 5ನೇ ಬಾರಿ ಸ್ವಲ್ಪ ಮಟ್ಟಿಗೆ ಕ್ಷೇತ್ರ ರಕ್ಷಣೆ ಸಿದ್ಧಪಡಿಸಿಕೊಳ್ತಾ ಇದ್ದಾರೆ. ಲಾಂಗ್ ಆನ್ ಡೆಬಿಟ್ ವಿಕೆಟ್, ಡೀಪ್ ಸ್ಕ್ವೇರ್ ಲಾಗ್ ಅನ್ನು ಬಳಸ್ತಾ ಇದ್ದಾರೆ. ಬ್ಯಾಕ್ವರ್ಡ್ ಶಾರ್ಟ್ ಲಾಗ್ ಅನ್ನು ಬಳಸ್ತಾ ಇದ್ದಾರೆ. ಇನ್ನೊಂದೆಡೆ ಡೀಪ್ ಕವರ್ ಪಾಯಿಂಟ್ ಅನ್ನು ಬಳಸ್ತಾ ಇದ್ದಾರೆ. 30 ಗಜಗಳ ಹೊಳಭಾಗದಲ್ಲಿ ಎಸೆತಗಾರ ಗೋಟ ರಕ್ಷಕ ಸೇರಿಕೊಂಡು ಪಾಯಿಂಟ್ ಅಂಡ್ ಸ್ಲೀಪ್ ಕವರ್ಸ್ ಸಿಲಿಮಿಡಾನ್ ಈ ರೀತಿಯ ಕ್ಷೇತ್ರ ರಕ್ಷಣೆಯನ್ನು ಬಳಸ್ತಾ ಇದ್ದಾರೆ. ಅಕ್ಷಯ್ ಮೊದಲ ಚೆಂಡಿಗಾಗಿ ಅಕ್ಷಯ್ ಎಸೆದ ಮೊದಲ ಚೆಂಡು ಔಟ್ಸೈಡ್ ದಿ ಆಫ್ ಹೊರ ತಿರುವನ್ನು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ವೈಡ್ ಬಾಲಿನ ಸೇರ್ಪಡೆಯಾಗ್ತಾ ಇದೆ. ಅಂತಿಮ 12 ಚೆಂಡುಗಳು ಇನ್ನೂ ಕೂಡ ಬಾಕಿ ಉಳಿತಾ ಇದೆ. ಬಿರುಸಿನ ಹೊಡೆತವನ್ನು ಕಾಣಬಲ್ಲಂತ ಪ್ರಯತ್ನವನ್ನು ಗುಂಡ ಮಾಡ್ತಾ ಇದ್ದಾರೆ. ಸ್ವಲ್ಪ ಮಟ್ಟಿಗೆ ಗತ ಕಾಣದ ಹೊಡೆತಗಳು ಗುಂಡ ದಾಂಡುವಿನ ಮುಖಾಂತರವಾಗಿ ದಾಖಲಾಗುವಂತ ಸಾಧ್ಯತೆಗಳಿವೆ. ಮತ್ತೆ ಅಕ್ಷಯ್ 2ನೇ ಬಾರಿ ಜಾಣಮಯ ಹೊಡೆತ, ಸ್ವಲ್ಪ ಮಟ್ಟಿಗೆ ಸ್ಟೆಪ್ ಔಟ್ ಹೊಡೆತವನ್ನು ದಾಖಲಿಸಬಲ್ಲಂತ ಪ್ರಯತ್ನಗಳು ಬರ್ತಾ ಇದೆ. ಗೋಟ ರಕ್ಷಕರ ವೈಫಲ್ಯತೆ. ಇನ್ನೊಂದೆಡೆ ಬ್ಯಾಕಪ್ ವಿಚಾರದಲ್ಲಿ ತಂಡದ ನಾಯಕ ತನ್ವೀರ್ ವೈಫಲ್ಯತೆ ದಾಖಲಿಸ್ತಾ ಇದ್ದಾರೆ. ಬಹುಶಃ ಅಭಿಮಾನಿಗಳಿಗೆ ಎಲ್ಲೋ ಒಂದ್ ಕಡೆ ಸಿಟ್ಟು ಬರ್ತಾ ಇದೆ. ಬಹಳಷ್ಟು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಒಂದು ತಂಡ ರೆಡ್ ಚಿಲ್ಲಿ. ಮಿಡ್ ವಿಕೆಟ್ ಮಾರಕೆಯನ್ನು ಕ್ರಮಿಸ್ತಾ ಇದೆ. ಸೆಕ್ಸರಿ ಬರೆ 6 ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಒಟ್ಟು ಮೊತ್ತ 47ಕ್ಕೆ ತಲುಪ್ತಾ ಇದೆ.
60ರ ಆಸುಪಾಸನ್ನ ಕಂಡ್ರೆ ಸ್ವಲ್ಪ ಮಟ್ಟಿಗೆ ರೆಡ್ ಚಿಲ್ಲಿ ದಾಂಡಿಗರಿಗೆ ಸಮಸ್ಯೆನ ಉಂಟು ಮಾಡ್ತದೆ. ಅದೇ 50ರ ಒಳಗಾಗಿ ಬ್ರೇಕನ್ನು ಪಡೆದುಕೊಂಡ್ರೆ ರೆಡ್ ಚಿಲ್ಲಿ ಆಟಗಾರರು ಸುಲಭದಾಯಕವಾಗಿ ಮೊತ್ತವನ್ನು ಚೇಸ್ ಮಾಡ್ತಾರೆ. ಒಂದೆಡೆ ಬಹಳಷ್ಟು ಅನುಭವಿ ಆಟಗಾರರು ಹೊಂದಿರತಕ್ಕಂಥ ಅಮೂಲ್ಯ ನಾಯಕತ್ವದ ತಂಡ ಮಲ್ನಾಡ್ ಅಟ್ಯಾಕರ್ಸ್ ಫೈನಲ್ ಪಂದ್ಯಾಟದಲ್ಲಿ ಟಾಸ್ ಇಂದ ಪರಾಜಯವನ್ನು ಕಂಡರೂ ಕೂಡ ಆರಂಭಿಕ ದಾಂಡುಗಾರಿಕೆಯಲ್ಲಿ ಉತ್ತಮ ರೀತಿಯ ಪ್ರದರ್ಶನವನ್ನು ನೀಡುತ್ತಾ ಇದೆ. ನಡುವೆ ನೋಬಾಲ್ ಸೂಚನೆಗಳು, ಅತಿಕ್ರಮ ಓಟುಗಳು, ದೂರದ ಮಂಡ್ಯ ಪರಿಸರದಿಂದ ಆಗಮಿಸಿಕೊಂಡು ಬಹಳಷ್ಟು ಉತ್ತಮ ರೀತಿಯ ಕಾರ್ಯವನ್ನು ನಿರ್ವಹಿಸ್ತಾ ಇರ್ತಕ್ಕಂಥ ನಮ್ಮ ರಾಜ್ಯದ ನಿರ್ಣಾಯಕ ಇಮ್ತಿಯಾಜ್ ನೋಬಾಲ್ ತೀರ್ಪನ್ನು ನೀಡುತ್ತಾ ಇದ್ದಾರೆ. ಫ್ರೀ ಹಿಟ್ ಅವಕಾಶ, ವೈಡ್ ಬಾಲ್ ಸೂಚನೆಗಳು, ಫ್ರೀ ಹಿಟ್ ಕಂಟಿನ್ಯೂ. ತನ್ನ ಮೂಲಕ ಮಲ್ನಾಡ್ ಅಟ್ಯಾಕರ್ಸ್ ಆಟಗಾರರು 50 ಓಟವನ್ನು ದಾಖಲಿಸ್ತಾ ಇದ್ದಾರೆ. 50 ರನ್ಸ್. ಮಲ್ನಾಡ್ ಹಂಟರ್ಸ್ ಆಟಗಾರರು ಮತ್ತೆ ಅಕ್ಷಯ್ ಸ್ವಲ್ಪ ಮಟ್ಟಿಗೆ ಲಾಯಕ್ಕೆ ಮರಬೇಡಕ್ಕಾಗಿದೆ. ಮತ್ತೆ ಎಸ್ತಿರ್ತಕ್ಕಂಥ ಚೆಂಡು ಔಟ್ಸೈಡ್ ದಿ ಆಫ್ಸಿಗೆ ಹೊರ ತಿರುವನ್ನು ಕಾಣ್ತಾ ಇದೆ. ವೈಡ್ ಬಾಲ್ ಸೂಚನೆಗಳು ಬರ್ತಾ ಇದೆ. 51ಕ್ಕೆ ಏರಿಕೆ ಆಗ್ತಾ ಇದೆ. ಪ್ರಗತಿಯ 5ನೇ ಓವರ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅತಿಕ್ರಮ ಓಟವನ್ನು ನೀಡ್ತಾ ಇದ್ದಾರೆ. ಸಾಕಷ್ಟು ಅತಿಕ್ರಮ ಓಟಗಳು ಬರ್ತಾ ಇದೆ. ಔಟ್ಸೈಡ್ ದಿ ಲೆಗ್ ಸ್ಟಿಕ್, ಬ್ಯಾಕ್ ಟು ಬ್ಯಾಕ್ ಫ್ರೀ ಹಿಟ್ ಕಂಟಿನ್ಯೂ ಆಗ್ತಾ ಇದೆ. ಮಣಿ ಅದ್ಯಾವ ರೀತಿಯ ಹೊಡೆತವನ್ನು ದಾಖಲಿಸ್ತಾರೆ ನೋಡಬೇಕಾಗಿದೆ. ನೋ ಬಾಲ್ ಬಳಿಕ 3 ಅತಿಕ್ರಮ ವೈಡ್ ಬಾಲ್ ಅನ್ನು ಎಸಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಫ್ರೀ ಹಿಟ್ ಮತ್ತೆ ಕಂಟಿನ್ಯೂ ಆಗ್ತಾ ಇದೆ. ಅಕ್ಷಯ್ ಬಾರಿ, ಒಂದೆಡೆ ಮಣಿ, ಇನ್ನೊಂದೆಡೆ ಗುಂಡ. ಈತನ ಮಧ್ಯೆ ಫ್ರೀ ಹಿಟ್ ಅವಕಾಶ, ಬಹಳಷ್ಟು ಉತ್ತಮ ರೀತಿಯ ಹೊಡೆತವನ್ನು ದಾಖಲಿಸಿದ್ರು. ಕ್ಷೇತ್ರ ರಕ್ಷಣೆ ಕೂಡ ಚುರುಕಾಗಿದ್ರು ಕೂಡ ಓವರ್ ಥ್ರೋ ಮುಖಾಂತರವಾಗಿ ಓಟಗಳು ಲಭಿಸಿಕೊಳ್ತಾ ಇದೆ. 1ರ ಬದಲಿ 3 ಓಟವನ್ನು ಪಡೆದುಕೊಳ್ತಾ ಇದ್ದಾರೆ. ಸಾಕಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಕ ಮಾಡಿದರೂ ಕೂಡ ಓವರ್ ಥ್ರೋ ಕೈ ಕೊಡ್ತಾ ಇದೆ. ಓಟಗಳ ಹೆಚ್ಚುವರಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ 55ಕ್ಕೆ ತಲುಪ್ತಾ ಇದೆ. ಮತ್ತು ಅಕ್ಷಯ್ ಟು ಗುಂಡ. ಅಕ್ಷಯ್ ಎಸೆದ ಕೊನೆಯ ಚೆಂಡು ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಉತ್ತಮ ರೀತಿಯ ಎಸೆತವನ್ನು ಎಸಿತಾ ಇದ್ದಾರೆ. ಓವರ್ ಮುಕ್ತಾಯವನ್ನು ಕಾಣ್ತಾ ಇದೆ. ಅಂತಿಮ 6 ಚೆಂಡುಗಳ ಆಟ ಆರಂಭಿಕ ಸೆಷನ್ನಲ್ಲಿ ಬಾಕಿ ಉಳಿತಾ ಇದೆ. ಶೀಘ್ರಗತಿಯಲ್ಲಿ ಪಂದ್ಯಾಟ ಮುಂದುವರಿಕೆಯನ್ನು ಕಾಣಬೇಕು. ಕೊನೆಯ ಮಹತ್ವದ ಪಂದ್ಯಾಟ ಜರುಗ್ತಾ ಇದೆ. ಗ್ರ್ಯಾಂಡ್ ಫಿನಾಲೆಯ ಫೈನಲ್ ಪಂದ್ಯಾಟ ಜರುಗ್ತಾ ಇದೆ. ಮೊದಲಾಗಿ ಸೂಚನೆಯನ್ನು ಕೊಡ್ತಾ ಇದ್ದೇವೆ, ಬ್ಯಾಡ್ ಲೈಟ್ ಅಪೀಲ್ ಇರುವುದಿಲ್ಲ ಖಂಡಿತವಾಗ್ಲೂ. ಆ ಬಳಿಕ ಬ್ಯಾಡ್ ಲೈಟ್ ಅಪೀಲನ್ನು ಮಾಡಿರೋದಕ್ಕೆ ನಾವು ಜವಾಬ್ದಾರಾಗಿರೋದಿಲ್ಲ. ಸ್ವಲ್ಪ ಮಟ್ಟಿಗೆ ಆಟಗಾರರಿಗೆ ಸೂಚನೆಯನ್ನು ನಿರ್ಣಾಯಕರು ಅನೀಸ್ ಮತ್ತು ಇಮ್ತಿಯಾಜ್ ಸರ್ ನೀಡಬೇಕು ಅನ್ನೋದನ್ನು ಕೇಳಿಕೊಳ್ತಾ ಇದ್ದೇವೆ. ಪದೇ ಪದೇ ಸೂಚನೆಗಳನ್ನು ನೀಡ್ತಾನೆ ಇರಬೇಕು. ಬಹುಶಃ ಬ್ಯಾಡ್ ಲೈಟ್ ಅಪೀಲ್ ಆದರೆ ಬಹುಶಃ ಆ ಬಳಿಕ ಮತ್ತೆ ಚರ್ಚೆಗೆ ಇಳಿದು ಬಿಡ್ತಾರೆ. ಎಲ್ಲೋ ಒಂದು ಕಡೆ ಸಾಕಷ್ಟು ಕಡೆ ಈ ರೀತಿಯ ನಿಯಮಗಳು ಬರ್ತದೆ. ಆದ್ದರಿಂದ ಟೂರ್ನಿಮೆಂಟ್ಗೆ ಕೆಟ್ಟ ಹೆಸರು ಬರ್ತದೆ. ಟೂರ್ನಿಮೆಂಟ್ಗಿಂತ ಮುಂಚೆ ಊರಿಗೆ ಕೆಟ್ಟ ಹೆಸರು ಬರ್ತದೆ. ನಾವು ಗಮನಿಸಬೇಕು. ಪ್ಲೀಸ್ ಸಹಕರಿಸಿ. ಕೊನೆಯ ಪಂದ್ಯಾಟ ನಡೀತಾ ಇದೆ. ಅಂತಿಮ ಸ್ಲಾಗ್ ಡೆತ್ ಓವರ್ನಲ್ಲಿ ಸಚಿನ್ ಮತ್ತೆ ಎಸ್ಗಾರಿಕೆ. ಒಂದೆಡೆ ಮಣಿ, ಇನ್ನೊಂದೆಡೆ ಗುಂಡ ರಕ್ಷಕರ ಭಾಗದಲ್ಲಿ ಅನ್ಸಾರ್. ಬಿರುಸಿನ ಹೊಡೆತ, ಸ್ವಲ್ಪ ಮಟ್ಟಿಗೆ ನೆಟ್ಟ ನೇರ ಹೊಡೆತಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಬೌಂಡ್ರಿ ದಾಖಲಾತಿಯನ್ನು ಕಾಣ್ತಾ ಇದೆ. 4 ಓಟಗಳ ಅಂತಿಮ ಓವರ್ ಚಾಲ್ತಿಯಲ್ಲಿದೆ. ಈ ಬಾರಿ ಡಿಪಕ್ಷ ಕೋರ್ಸ್ ಭಾಗದಲ್ಲಿ ಚಲಿಸ್ತಾ ಇದೆ. ಸ್ವಲ್ಪ ಮಟ್ಟಿಗೆ ಗಾಳಿಯ ಲಾಭವನ್ನು ಪಡೆದುಕೊಂಡಿರ್ತಕ್ಕಂಥ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಸೂಚನೆಯನ್ನು ಬರ್ತದೆ. ಈ ಟೂರ್ನಿಮೆಂಟಿನ 2 ಲಕ್ಕಿ ಕ್ಯಾಪ್ಟನ್ಸ್ ಮುಖಾಮುಖಿ ಆಗ್ತಾ ಇದ್ದಾರೆ. ಒಂದೆಡೆ ಅಮೂಲ್ಯ, ಇನ್ನೊಂದೆಡೆ ತನ್ವೀರ್ ಸರ್. ಇವರೇ ಮಿಡ್ ವಿಕೆಟ್ ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ. ಬೌಂಡ್ರಿ ಕೈ ಹಿಡಿತಾ ಇದೆ. ಈ ಮುಖಾಂತರವಾಗಿ ಒಟ್ಟು ಮೊತ್ತ 67.
ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಸ್ವಲ್ಪ ಮಟ್ಟಿಗೆ ಬ್ಯಾಟ್ ಟು ಬಾಲ್ ಆಟಕ್ಕೆ ಅವಕಾಶ ಮಾಡಿಕೊಟ್ರು. 2 ಓಟಗಳು ಸೇರ್ಪಡೆ ಆಗ್ತಾ ಇದೆ. ನೇರ ಗುರಿಯನ್ನು ಮಾಡಿದ್ರು. ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿಕೊಂಡ್ರು ಕೂಡ ಕೇವಲ 2 ಓಟಗಳಿಗೆ ಅವಕಾಶವನ್ನು ನೀಡುತ್ತಾ ಇದ್ದಾರೆ. ನಿರೀಕ್ಷಿತ ಹಂತದಲ್ಲಿ ಮಲ್ನಾಡ್ ಹಂಟರ್ಸ್ಗಳ ಆಟಗಾರರು ನೆರೆದಿರುವ ಪ್ರೇಕ್ಷಕರ ಮನರಂಜಿಸ್ತಾ ಇದ್ದಾರೆ. ಮತ್ತೆ ಸಚಿನ್ ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡು ಸ್ಕ್ವೇರ್ ಲೆಗ್ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ಹುತಾರಿಯ ಘಟ್ಟವನ್ನು ಕಾಣ್ತಾ ಇದೆ. ಮಂಜ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇದ್ದಾರೆ. ಅಂತಿಮ ಓವರ್ನಲ್ಲಿ ಅಮೂಲ್ಯ ಹಲೋ 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 ಅಂತಿಮ ಹಂತದಲ್ಲಿ ಪ್ರೇಕ್ಷಕರ ಮನರಂಜಿಸಲು ಅಮೂಲ್ಯ, ನಮ್ಮೆಲ್ಲರ ನೆಚ್ಚಿನ ಯುವಕ ಅಮೂಲ್ಯ ತಂಡದ ನಾಯಕ. ಬಹುಶಃ ಮಲ್ನಾಡ್ ಹಂಟರ್ ಜಯಿಸಿದ್ರೆ ಅಮೂಲ್ಯನ ಕಡೆಯಿಂದ ದಮ್ ಬಿರಿಯಾನಿ ಲಭಿಸ್ತದೆ. ಮಲ್ನಾಡ್ ಹಂಟರ್ಸ್ ನಾಯಕರು ಒಂದನೇ ಮೊದಲ ಹಂತದ ಸೆಷನ್ ಇನ್ನಿಂಗ್ಸ್ ಮುಕ್ತಾಯವನ್ನು ಕಾಣ್ತಾ ಇದೆ. 6 ಓವರ್ಗಳ ಮುಕ್ತಾಯಕ್ಕೆ ಒಟ್ಟು ಮೊತ್ತ 69 ಓಟವನ್ನು ದಾಖಲಿಸ್ತಾ ಇದ್ದಾರೆ. ಸದ್ಯ ತನ್ವೀರ್ ನಾಯಕದ ರೆಡ್ ಚಿಲ್ಲಿ ಆಟಗಾರರು ಪಂದ್ಯಾಟದ ಜಯಕ್ಕಾಗಿ ಫೈನಲ್ ಪಂದ್ಯಾಟದ ಪ್ರಶಸ್ತಿ ಸುತ್ತಿನ ಹಣಾಣಿಗಾಗಿ ಪ್ರಶಸ್ತಿಯನ್ನು ಎತ್ತಿ ಹಿಡಿಬೇಕಾದ್ರೆ 6 ಚೆಂಡುಗಳ ಮುಂದೆ 70 ಓಟವನ್ನು ದಾಖಲಿಸಬೇಕಾಗಿದೆ. ಈ ಹಂತದಲ್ಲಿ ಮತ್ತೆ ನಾವು ಮುಂದಿನ ಹಂತದ ವಿದ್ಯಮಾನಕ್ಕಾಗಿ ಬದಲಿನ ಮಾಡಿಕೊಳ್ತಾ ಇದ್ದೇವೆ. ನಮ್ಮ ರಾಜ್ಯದ ಮತ್ತೋರ್ವ ಅಗ್ರಮಾನ್ಯ ವೀಕ್ಷಕ ವಿವರಣೆಗಾರರಾಗಿರ್ತಕ್ಕಂಥ ಫಜಲ್ ಹೊನ್ನಾಳ ಮುಂದಿನ ವಿದ್ಯಮಾನದಲ್ಲಿ. ಧನ್ಯವಾದಗಳು ಅಫ್ಜಲ್ ಕೊಪ್ಪ ಅವರೇ. 2019 ಮಾಸೂಮ್ ಟ್ರೋಫಿಯ ಫೈನಲ್ ಪಂದ್ಯಾಟ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. ಈ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ, ಎಲ್ಲ ಆತ್ಮೀಯರಿಗೆ ಆತ್ಮೀಯವಾಗಿರ್ತಕ್ಕಂಥ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಯೂಟ್ಯೂಬ್ ಮುಖಾಂತರವಾಗಿ ನೇರ ಪ್ರಸಾರವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಬಹಳಷ್ಟು ಮಂದಿ, ಲಕ್ಷಾಂತರ ಮಂದಿ ಪ್ರೇಕ್ಷಕರಿಗೆ ಮತ್ತೆ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಫೈನಲ್ ಪಂದ್ಯಾಟದ 2ನೇ ಇನ್ನಿಂಗ್ಸ್ ಇವಾಗ ಆರಂಭವನ್ನು ಕಾಣಬೇಕಾಗಿದೆ. ಈ ಸಾಗರ, ಶಿವಮೊಗ್ಗ ಇದರ ಆಸುಪಾಸಿನ ಕೆಲವೊಂದು ಊರಿನ ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರತಿಭಾನ್ವಿತ ಆಟಗಾರರನ್ನು ಹುಡುಕಿಕೊಂಡು 12 ತಂಡಗಳನ್ನು ಮಾಡಿ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗವಹಿಸಿತ್ತು. ಅಂತಿಮವಾಗಿ 2 ತಂಡಗಳು ಫೈನಲ್ ಹಣಾಹಣಿಯನ್ನು ಮಾಡ್ತಾ ಇದೆ. ಈ ರೀತಿಯ ಲೀಗ್ ಮಾದರಿಯ ಪಂದ್ಯಾಟಗಳು ಅವರ ಕ್ರಿಕೆಟಿನ ಬೆಳವಣಿಗೆಯಲ್ಲಿ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಸಹಕಾರಿಯಾಗತ್ತೆ. ಈ ಒಂದು ಪಂದ್ಯಾಕೂಟದ ಉಪಯೋಗವನ್ನು ಪಡ್ಕೊಳ್ಬೇಕಾಗತ್ತೆ ಆಟಗಾರರು ತಮ್ಮ ಬೆಳವಣಿಗೆಗಾಗಿ. ಸ್ವಲ್ಪ ಮಟ್ಟಿಗೆ ಈ ರೀತಿಯ ಒಂದು ಲೀಗ್ ಮಾದರಿಯ ಪಂದ್ಯಾಟಗಳು ಬಹಳಷ್ಟು ಉತ್ತಮ ರೀತಿಯಾಗಿ ಜನ ಪ್ರಿಯತೆಯನ್ನು ಪಡ್ಕೊಂಡಿದೆ. ಅರವತ್ತ 9 ಟಾರ್ಗೆಟ್, 70 ಟಾರ್ಗೆಟ್. ಪ್ರಸನ್ನ ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ಬಾಲ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ತಟ್ಟಿಮಟ್ಟಿ 1 ಓಟದ ಸೇರ್ಪಡೆ, ಇನ್ನಿಂಗ್ಸ್ ಆರಂಭ. ಇಮ್ತಿಯಾಜ್ ಚಿಪ್ಪಳೆ ಅವರ ಒಂದು ಸಾರಥ್ಯದಲ್ಲಿ ಹಗಲಿನ 3 ದಿನದ ಸೀಸನ್ 2 ಮಾಸೂಮ್ ಟ್ರೋಫಿ ಪಂದ್ಯಾಟ ಅಂತಿಮ ಘಟ್ಟದಲ್ಲಿ ನಡೀತಾ ಇದೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ, ಓಟ್ಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಅನ್ಸರ್ ಸ್ವಲ್ಪ ಮಟ್ಟಿಗೆ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆರಂಭಿಕ ಹಂತದಲ್ಲಿ 70 ಓಟದ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿರ್ತಕ್ಕಂಥ ಒಂದು ಸದ್ಯದ ಪರಿಸ್ಥಿತಿ ಇದೆ. ಆರಂಭಿಕ ಹಂತದ ಪವರ್ ಪ್ಲೇ ಓವರ್ಗಳ ಲಾಭವನ್ನು ದಾಖಲಿಸಿಕೊಂಡು ಬಿರುಸಿನ ಹೊಡೆತವನ್ನು ದಾಖಲಿಸಲೇಬೇಕಾಗಿದೆ. ಬಹಳ ಉತ್ತಮ ರೀತಿಯ ಒಂದು ಹೊಡೆತ, ಶಾರ್ಟ್ ಸ್ಕ್ವೇರ್ ಲೆಗ್ ಬಾಲ್ ಕ್ಷೇತ್ರ ರಕ್ಷಣೆ ಆಗ್ತಾ ಇದೆ. ರಫೀಕ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ಒಂದೆಡೆ ಮಲ್ನಾಡು ಹಂಟರ್ಸ್, ಈ ಟೂರ್ನಮೆಂಟಿನ ಕರಿ ಕುದುರೆಗಳ ತಂಡ ಬ್ಲಾಕ್ ಹಾರ್ಸ್, ಎದುರಾಳಿಯ ತಂಡ ರೆಡ್ ಚಿಲ್ಲಿ.
ಇನ್ನೊಂದು ಶ್ರೇಷ್ಠ ಆಟಗಾರರ ತಂಡ ಫೈನಲ್ ಪಂದ್ಯಾಟದಲ್ಲಿ ಹಣಾಹಣಿ ಆಗ್ತಾ ಇದೆ, ಸೆಣಸಾಟವನ್ನು ಮಾಡ್ತಾ ಇದೆ. ತನ್ನ ಮೂಲಕ ಬಿರುಸಿನ ಹೊಡೆತ, ಡೀಪ್ ಫಾರ್ವರ್ಡ್ ಶಾಟ್ಲಿಗೆ ಸಾಗ್ತಾ ಇದೆ. ಚೆಂಡು ಪ್ರಸನ್ನ ಬೌಂಡರಿಯನ್ನು ದಾಖಲಿಸಿದ್ರು. ಕೂಡ ಪ್ರಸನ್ನ ಶುಕ್ರವಾರದೊಂದು ಟೂರ್ನಮೆಂಟ್ ಅಲ್ಲಿ ಮೊದಲನೇ ಬಾರಿಗೆ ಮೊದಲನೇ ಆಟಗಾರನಾಗಿ ಅರ್ಧ ಶತಕವನ್ನು ಬಾರಿಸಿದ್ರು. ಸೆಮಿಫೈನಲ್ ಪಂದ್ಯಾಟದಲ್ಲಿ ಎದುರಾಳಿಯ ಪ್ರಮುಖತೆ 6 ಹುದ್ದರಿಯನ್ನು ಪಡ್ಕೊಂಡಿದ್ರು. ಇವಾಗ ಫೈನಲ್ ಪಂದ್ಯಾಟದಲ್ಲಿ ಅವರ ಆರ್ಭಟ ಆರಂಭವನ್ನು ಕಾಣ್ತಾ ಇದೆ. ತನ್ನ ಮೂಲಕ ಚೆಂಡು ಸೀಮಾರೆ ಕಾಂಚಿನಲ್ಲಿ ರಾಘು ಬಹಳಷ್ಟು ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು, ಸಿಕ್ಸರ್ ಅನ್ನು ಅಡ್ಡಾಯಿಸಿದ್ರು. ತನ್ನ ಮೂಲಕ ರಿವ್ಯೂಗಾಗಿ ನಿರ್ಣಾಯಕರು ಮನವಿಯನ್ನು ಮಾಡ್ತಾ ಇದ್ದಾರೆ. ಚೆಂಡು ಸಿಕ್ಸರ್ ಸಾಗಿದೆ ಅಥವಾ ಚೆಂಡಿನ ಸಿಕ್ಸರ್ ಸಾಗುವಲ್ಲಿ ಕ್ಷೇತ್ರ ರಕ್ಷಕರು ಅದನ್ನು ಅಡ್ಡಾಯಿಸಿದ್ದಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರಿವ್ಯೂ ಇನ್ನು ಕೂಡ ಜಾರಿಯಲ್ಲಿದೆ. ಸಿಕ್ಸರ್ ಬಂದರೆ ರೆಡ್ ಚಿಲ್ಲಿಗೆ ಘನಾತ್ಮಕ ಅಂಶ. ಸಿಕ್ಸರ್ ಅನ್ನ ಕ್ಷೇತ್ರ ರಕ್ಷಕರು ಅಡ್ಡಾಯಿಸಿದ್ರೆ ತನ್ನ ಮೂಲಕ ಸಿಕ್ಸರ್ ಆರೋಟದ ಸೇರ್ಪಡೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಪ್ರಯತ್ನವನ್ನ ಲಾಂಗ್ ಆನ್ ವಿಭಾಗದಲ್ಲಿ ರಾಘು ಮಾಡಿದ್ರು. ತನ್ನ ಮೂಲಕವಾಗಿ ಚೆಂಡು ಅಂತಿಮ ಹಂತದಲ್ಲಿ ಸಿಕ್ಸರ್ಸ್ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 12ಕ್ಕೆ ತಲುಪ್ತಾ ಇದೆ. 12 without loss. ಈ ಬಾರಿ ಎಸೆದ ಚೆಂಡು ತನ್ನ ಮೂಲಕವಾಗಿ ಇಮ್ತಿಯಾಜ್ ಬಹಳ ಉತ್ತಮ ರೀತಿಯ ಒಂದು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಎಕ್ಸ್ಟ್ರಾ ಕವರ್ಸ್ ವಿಭಾಗದಲ್ಲಿ ಮತ್ತೆ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಇಮ್ತಿಯಾಜ್ ಸಾಲಿಗ್ರಾಮ ಮೊದಲ ಹುದ್ದರಿ ಆಘಾತವನ್ನು ಕಾಣ್ತಾ ಇದೆ. ಮೊದಲ ಹುದ್ದರಿ ನೆಲಕೂಳ್ತಾ ಇದೆ. ಹೊಸ ಆಟಗಾರ ಸಿರಿ ಮತ್ತವರ ಬಿರುಸಿನ ಹೊಡೆತವನ್ನು ಪಡ್ಕೊಳ್ಳಬಲ್ಲಂತ ಆಟಗಾರ. ಮೊದಲ ಹಂತದಲ್ಲಿ ಉತ್ತಮ ರೀತಿಯ ಒಂದು ಆರಂಭವನ್ನು ತಂಡಕ್ಕೆ ನೀಡುವಂತಹ ಒಂದು ಪ್ರಯತ್ನದಲ್ಲಿ ಯಶಸ್ಸನ್ನು ಪಡ್ಕೊಂಡ್ರು ಕೂಡ ಅಂತಿಮ ಹಂತದಲ್ಲಿ ಎಕ್ಸ್ಟ್ರಾ ಕವರ್ ಶುಭಾಲಿ ಇಮ್ತಿಯಾಜ್ ಬಹಳಷ್ಟು ಉತ್ತಮ ರೀತಿಯಾಗಿ ಡೈವಿಂಗ್ ಹಾಕುವ ಮುಖಾಂತರವಾಗಿ ಕ್ಯಾಚ್ ಅನ್ನು ಪಡ್ಕೊಂಡ್ರು. ಇವಾಗ ಎಸೆಗಾರಿಕೆ ಭಾಗದಲ್ಲಿ ರಫೀಕ್ ಬಹಳಷ್ಟು ಮಂದಿ ಪ್ರೋತ್ಸಾಹಕರು, ಬಹಳಷ್ಟು ಮಂದಿ ಬೆಂಬಲಿಗರು, ಇವರೆಲ್ಲರ ಸಹಕಾರ ಜೊತೆಗಾಗಿ 3 ದಿನದ ಪಂದ್ಯಾಟ ಅನ್ನುವಂಥದ್ದು ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಇಲ್ಲದೆ ವ್ಯವಸ್ಥಿತವಾಗಿ ಸಾಂಗವಾಗಿ ನಡೀತಾ ಇದೆ. ಪೂರ್ಣಾಂತರವಾಗಿ ಬಂದಿರತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಗಾಳಿಯಲ್ಲಿ ತೇಲ್ತಾ ಇದೆ. ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನು 2 ಕ್ಷೇತ್ರ ರಕ್ಷಕರು ಮಾಡಿದ್ರು ಕೂಡ ಆ ಕ್ಯಾಚ್ ಅನ್ನು ಪಡ್ಕೊಳ್ಳುವಲ್ಲಿ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ತನ್ಮೂಲಕವಾಗಿ 2 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಕೂಡ ಈ ಹಂತದಲ್ಲಿ 14 ಓಟವನ್ನು ಪಡ್ಕೊಳ್ತಾ ಇದೆ. ಫೈನಲ್ ಪಂದ್ಯಾಟ ಅನ್ನುವಂಥದ್ದು 6 ಓವರ್ಗಳ ಪಂದ್ಯಾಟವಾಗಿ ನಡೀತಾ ಇದೆ. ಸುಂದರತೆ ಹೊಡೆತ, ಶನಗಾಳ ಗಾಳಿಯಲ್ಲಿ ತೇಲ್ತಾ ಇರ್ತಕ್ಕಂಥ ಚೆಂಡು ತನ್ನ ಮೂಲಕವಾಗಿ ಮತ್ತೆ ಕ್ಯಾಚ್ ಡ್ರಾಪ್ ಆಗ್ತಾ ಇದೆ. ಈವರೆಗೆ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡಿರ್ತಕ್ಕಂಥ ಮಲ್ನಾಡು ಹಂಟರ್ಸಿನ ತಂಡ ಸುಲಭದಾಯಕವಾಗಿರ್ತಕ್ಕಂಥ ಕ್ಯಾಚ್ಗಳನ್ನು ಬಿಡ್ತಾ ಇದ್ದಾರೆ, ಕ್ಯಾಚ್ಗಳನ್ನು ಕೈ ಚೆಲ್ತಾ ಇದ್ದಾರೆ. ಒಂದು ಹಂತದಲ್ಲಿ ಎದುರಾಳಿ ಆಟಗಾರರಿಗೆ ಜೀವದಾನ ನೀಡುವಂಥ ಒಂದು ಪ್ರಯತ್ನಗಳು ಸತತವಾಗಿ ನಿರಂತರವಾಗಿ ಸಾಗ್ತಾ ಇದೆ. ಈ ರೀತಿಯ ಜೀವದಾನಗಳನ್ನು ದಾಂಡಿಗರು ಸ್ವಲ್ಪ ಮಟ್ಟಿಗೆ ವರದಾನವಾಗಿ ಪಡ್ಕೊಂಡ್ರೆ ನಿಸ್ಸಂಶಯವಾಗಿ ಗಣನೀಯ ಹಂತವನ್ನು ಆ ತಂಡ ದಾಖಲಿಸುತ್ತೆ. ಶ್ಲಾಘನೀಯ ಕಡೆಗೆ ಆ ತಂಡ ಸಾಗುತ್ತೆ. ಜಯದ ಲೆಕ್ಕಾಚಾರದಲ್ಲಿ ಮುಂಚೂಣಿಯನ್ನು ಪಡ್ಕೊಳ್ಳುತ್ತೆ. ಇದೆಲ್ಲ ಲೆಕ್ಕಾಚಾರ ಯಾವ ರೀತಿಯಾಗಿ ಮುಂದೆ ಬರುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ರಿವರ್ಸ್ ಹೊಡೆತವನ್ನು ದಾಖಲಿಸುವಂತಹ ಪ್ರಯತ್ನ ಯಶಸ್ಸನ್ನು ಪಡ್ಕೊಳ್ತಾ ಇಲ್ಲ. ನಾವು ಕಂಡ ಹಾಗೆ ಬಹಳಷ್ಟು ಆಟಗಾರರ ಈ ರೀತಿಯ ಒಂದು ವಿಶಿಷ್ಟ ಶೈಲಿಯ ರಿವರ್ಸ್ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ.
ಇತ್ತೀಚಿನ ದಿನಗಳಲ್ಲಿ ಕ್ರಿಕೆಟಿನ ನೈಜ ರೀತಿಯ ಹೊಡೆತಗಳು, ಕವರ್ ಡ್ರೈವ್, ಡಿಫೆನ್ಸ್ ಶಾಟ್, ಸ್ಟ್ರೈಟ್ ಡ್ರೈವ್, ಈ ರೀತಿಯ ಹೊಡೆತಗಳು ಮರೆ ಮಾಚಿ ಹೋಗ್ತಾ ಇದೆ. ಹೊಸ ರೀತಿಯ ಹೊಡೆತಗಳು ಇವಾಗ ಪ್ರಸ್ತುತವಾಗಿ ಚಾಲ್ತಿಯಲ್ಲಿದೆ. ರಿವರ್ಸ್ ಶೀಪ್, ಸ್ವಿಪ್ ಶಾಟ್, ಹುಕ್ ಹೊಡೆತ, ದಿಲ್ ಸ್ಕೂಪ್, ಈ ರೀತಿಯ ಹೊಡೆತಗಳು ಪ್ರಸ್ತುತವಾಗಿ ಟೆನ್ನಿಸ್ ಕ್ರಿಕೆಟ್ ಅಲ್ಲಿ ಜಾರಿಯಲ್ಲಿದೆ. ತನ್ಮೂಲಕವಾಗಿ ನೋ ಬಾಲ್ ಅನ್ನುವಂಥ ಒಂದು ತೀರ್ಪು ಬರ್ತಾ ಇದೆ. 1+2 3 ಓಟಗಳ ಸೇರ್ಪಡೆ ಸ್ವಲ್ಪ ಮಟ್ಟಿಗೆ ಕ್ಷೇತ್ರರಕ್ಷಣೆ ಎಡವಿಕೆಯನ್ನು ಕಂಡಿತ್ತು. ತನ್ಮೂಲಕವಾಗಿ ಫ್ರೀ ಹಿಟ್, ಉಚಿತವಾಗಿರ್ತಕ್ಕಂಥ ಚೆಂಡು, ರನ್ಔಟ್ ಹೊರತುಪಡಿಸಿದ್ರೆ ಯಾವ ರೀತಿಯಾಗಿ ಕೂಡ ಓಟವನ್ನು ದಾಖಲಿಸಬಹುದಾಗಿದೆ. ಕೆಲವೊಂದು ನಿಯಮಗಳು ಸ್ವಲ್ಪ ಮಟ್ಟಿಗೆ ಎಸೆತಗಾರರಿಗೆ ಹಿನ್ನಡೆಯನ್ನು ನೀಡ್ತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರತಕ್ಕಂಥ ಬಹಳಷ್ಟು ನಿಯಮಗಳು ಇತ್ತೀಚಿನ ದಿನಗಳಲ್ಲಿ ಟೆನ್ನಿಸ್ ಕ್ರಿಕೆಟ್ಗೆ ಅಳವಡಿಕೆ ಆಗ್ತಾ ಇದೆ. ಕೆಲವೊಂದು ಹಂತದಲ್ಲಿ ಈ ರೀತಿಯ ಒಂದು ವಿನೂತನ ಹಂತಗಳು ಬಹಳಷ್ಟು ಉತ್ತಮ ರೀತಿಯಾಗಿ ಪ್ರಾಯೋಗಿಕವಾಗಿ ನಡೀತಾ ಇವೆ. ಅದೇ ರೀತಿ ಈ ಒಂದು ಪಂದ್ಯಾಟದ ಪ್ರಥಮ ಬಹುಮಾನದ ಪ್ರಾಯೋಜಕರಾಗಿರುವಂತಹ ರಾಯಲ್ ಬಿಲ್ಡರ್ಸ್ ಅಂಡ್ ಡೆವಲಪರ್ ಸಾಗರದ ಮಹೇಶ್ ಹಾಗೆರೆ ಜಲೀಲ್ ಅವರ ಪರವಾಗಿ ಅವರ ಸಹೋದರರಾಗಿರುವಂತಹ ಸಿರಿ ಅವರು ಆಗಮಿಸಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ವೆಲ್ಕಮ್ ಸರ್. ಸಮಯ ಕಳೆದ ಹಾಗೆ ವರ್ಣರಂಜಿತ ಸಮಾರಂಭ ಕಾರ್ಯಕ್ರಮಕ್ಕಾಗಿ ಅತಿಥಿ ಗಣ್ಯ ಅಭ್ಯಾಗತರೆಲ್ಲ ಆಗಮಿಸ್ತಾ ಇದ್ದಾರೆ. ಒಂದು ಹಂತದಲ್ಲಿ ಉತ್ತಮ ರೀತಿಯಾಗಿ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುವಂತ ಒಂದು ಹಂತದಲ್ಲಿ ಸಂಘಟಕರಿದ್ದಾರೆ. ಕೆಲವೊಂದು ಪ್ರತಿಭಾವಂತರಿಗೆ ಸನ್ಮಾನಿಸಲಾಗ್ತಾ ಇದೆ, ಗೌರವಿಸಲಾಗ್ತಾ ಇದೆ. ಈ ಭಾಗದ ಬಹಳಷ್ಟು ಮಂದಿ ಸಾಧಕರನ್ನ ಗೌರವಿಸಲಾಗ್ತಾ ಇದೆ. ಒಟ್ಟಾರೆಯಾಗಿ ಕೆಲವೊಂದು ವಿನೂತನ ರೀತಿಯ ಪ್ರಯೋಗಗಳೆಲ್ಲ ಈ ಒಂದು ಮಾಸೂಮ್ ಟ್ರೋಫಿಯಲ್ಲಿ ಜರುಗ್ತಾ ಇದೆ. ಒಂದು ರೀತಿಯಲ್ಲಿ ಇಮ್ತಿಯಾಜ್ ಸಿಪ್ಪಳಿ ಅವರು ಕಂಡಿರ್ತಕ್ಕಂಥ ಕನಸು ಒಂದು ರೀತಿಯಲ್ಲಿ ನನಸಾಗುವಂತ ಒಂದು ಹಂತಕ್ಕೆ ತಲುಪ್ತಾ ಇದೆ. ನಾವು ಕಂಡ ಹಾಗೆ ಈ ರೀತಿಯ ಒಂದು ಪಂದ್ಯಾಟ ನಡೆಸುವಲ್ಲಿ ಬಹಳಷ್ಟು ಉತ್ತಮ ರೀತಿಯ ಒಂದು ಪರಿಶ್ರಮವನ್ನು ಪಡಬೇಕಾಗತ್ತೆ. ಒಂದು ತಿಂಗಳ ಪರಿಶ್ರಮ ಯಶಸ್ಸಾದ್ರೆ ಮಾತ್ರ ಈ ರೀತಿಯ ಪಂದ್ಯಾಟಗಳು ಬಹಳಷ್ಟು ಉತ್ತಮ ರೀತಿಯಾಗಿ ವ್ಯವಸ್ಥಿತವಾಗಿ ಸಮಾಪ್ತಿಯನ್ನು ಕಾಣಲಿಕ್ಕೆ ಸಾಧ್ಯ. ಆದರೂ ಕೂಡ ತಂಡದ ಮೊತ್ತ 19, 70ರ ಟಾರ್ಗೆಟ್. ಇನ್ನೂ ಕೂಡ ಜಯಕ್ಕಾಗಿ 51 ಓಟ ಬರಬೇಕಾಗಿದೆ 24 ಎಸೆತಗಳ ಮುಂದೆ. ತನ್ಮೂಲಕವಾಗಿ ಮಲ್ನಾಡು ಹಂಟರ್ಸಿನ ನಾಯಕ ಅಮೂಲ್ ಅವರ ಪೇರೆಂಟ್ಸ್ ಇವಾಗ ಪಂದ್ಯಾಟವನ್ನು ವೀಕ್ಷಿಸ್ತಾ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂಥ ಒಂದು ಸ್ವಾಗತವನ್ನು ಕೋರ್ತಾ ಇದ್ದಾವೆ. ಅದೇ ರೀತಿ ಈ ಒಂದು ಪಂದ್ಯಾಟದಲ್ಲಿ ನಮ್ಮನ್ನ ಬಹಳಷ್ಟು ಉತ್ತಮ ಪರವಾಗಿ ವಿನಮ್ರವಾಗಿ ಪ್ರೀತಿಪೂರ್ವಕವಾಗಿ ಕೇಳಿಕೊಳ್ತಾ ಇದ್ದಾವೆ. ಅದೇ ರೀತಿ ಮುತ್ತು ಸಾಗರ್ ಅವರು ಕೂಡ ಬರಬೇಕು. ತನ್ಮೂಲಕ ಬಹಳಷ್ಟು ಉತ್ತಮ ರೀತಿಯ ಒಂದು ಫ್ಲಿಕ್ ಶಾಟ್ ಹೊಡೆತ ಸೀಮಾರೆ ಕಾಂಚಿನಲ್ಲಿ ಮಲ್ನಾಡು ಹಂಟರ್ಸಿನ ಆಟಗಾರರು ಕೆಲವೊಂದು ರೀತಿಯ ತಾಲೀಮು ಆಯಾಮಗಳನ್ನು ಮಾಡ್ತಾ ಇದ್ದಾರೆ. ಕ್ರಿಕೆಟಿನ ಅಂಕಣದಲ್ಲಿ ಪ್ರೇಕ್ಷಕರಿಗೆ ಹೈ ಜಂಪ್ ಅನ್ನುವಂತ ಒಂದು ಕೆಲವೊಂದು ಹಂತಗಳು ತೋರ್ಪಡಿಕೆ ಆಗ್ತಾ ಇದೆ. ಸಿಕ್ಸರ್ ಗಳನ್ನ ಅಡ್ಡಾಯಿಸ್ತಾ ಇದ್ದಾರೆ. ಸಿಕ್ಸರ್ ಅನ್ನ ಅಡ್ಡಾಯಿಸಿದ್ದಾರೆ. ನಿರ್ಣಾಯಕರು ದಯವಿಟ್ಟು ತಿಳಿಸಿ ಎಷ್ಟು ಓಟವನ್ನ ದಾಂಡಿಗರು ಪಡ್ಕೊಂಡಿದ್ದಾರಂತ. ಸಮಾಲೋಚನೆಗಳ ಅವಕಾಶವನ್ನು ಮಾಡಿಕೊಡಬೇಡಿ. ಯಾಕಂತ ಹೇಳಿದ್ರೆ ಸೂರ್ಯ ಇವಾಗ ಮರೆಮಾಚಿ ಹೋಗುವಂತ ಒಂದು ಹಂತದಲ್ಲಿದೆ. ತನ್ಮೂಲಕವಾಗಿ ಇನ್ನೂ ಕೂಡ ಕತ್ತಲು ಆವರಿಸಿದ್ರೆ ತಮಗೆ ಆಟ ಆಡುವಲ್ಲಿ ಕಷ್ಟ ಆಗತ್ತೆ.
ಒಂದೋಟದ ಸೇರ್ಪಡೆಯನ್ನು ಕಾಣ್ತಾ ಇದೆ ಅಂಕಾಂಶ ಪಟ್ಟಿ. ಫೈನಲ್ ಪಂದ್ಯಾಟ ನಡೀತಾ ಇದೆ. ತನ್ಮೂಲಕವಾಗಿ ಅಂತಿಮ ಪಂದ್ಯ, ಪ್ರಶಸ್ತಿಯ ಕಾಳಗ, ಪ್ರಶಸ್ತಿಯ ಸೆಣಸಾಟ ಜಾರಿಯಲ್ಲಿದೆ. ತನ್ಮೂಲಕವಾಗಿ ಪೂರ್ಣಾಂತರವಾಗಿ ಬಂದಿರತಕ್ಕಂಥ ಚೆಂಡು ಟಾಪ್ ಎಚ್ ಆಗ್ತಾ ಇದೆ. ಈ ಹಂತದಲ್ಲಿ ಡಿಫೈನ್ ಲೆಗ್ ಬಾಲಿ ಬಹಳ ಉತ್ತಮ ರೀತಿಯ ಒಂದು ಕ್ಷೇತ್ರ ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಪವನ್ ಕ್ಷೇತ್ರ ರಕ್ಷಣೆಯನ್ನು ಮಾಡಿದ್ರು. ತನ್ಮೂಲಕವಾಗಿ ಮತ್ತೆ 2 ಓಟದ ಸೇರ್ಪಡೆ ಆಗ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 26 ಓಟವನ್ನು ದಾಖಲಿಸ್ತಾ ಇದೆ. ಇನ್ನು ಜಯಕ್ಕಾಗಿ 44 ಓಟ ಬರಬೇಕಾಗಿದೆ. 3ನೇ ಓವರ್ ಕೂಡ ಚಾಲ್ತಿಯಲ್ಲಿದೆ. 21 ಎಸೆತ, 44ರ ಅವಶ್ಯಕತೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ. ಮತ್ತೆ ಓಟ್ಗಳು ಬರ್ತಾ ಇಲ್ಲ, ನೀಲ ಜಾಲವಾಗಿ ಹಾದು ಹೋಗ್ತಾ ಇದೆ. ಬೌಂಡರಿ ಸಿಕ್ಸರ್ಗಳ ಜೊತೆಯಾಗಿ ನಿಸ್ಸಂಶಯವಾಗಿ ಓಟುಗಳು ದಾಖಲಾತಿಯನ್ನು ಕಂಡ್ರೆ ಮಾತ್ರ ರೆಡ್ ಚಿಲ್ಲಿ ಫೈನಲ್ ಜಯವನ್ನು ದಾಖಲಿಸುವಲ್ಲಿ ಮುಂಚೂಣಿಯನ್ನು ಪಡ್ಕೊಳ್ತಾರೆ. ಇಲ್ಲದಿದ್ದರೆ ಮಲೆನಾಡು ಹಂಟರ್ಸಿನ ತಂಡ ಯಶಸ್ಸುದಾಯಕವಾಗಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸುವಂತ ಎಲ್ಲ ಸಾಧ್ಯತೆ, ನಿರೀಕ್ಷೆ ಮುಕ್ತವಾಗಲಿಕ್ಕಿದೆ. ಮತ್ತೆ ಎಸ್ಗಾರಿಕೆ ಭಾಗದಲ್ಲಿ ಶಿವ್ ಈ ಬಾರಿ ಎಸೆಂತ ಚೆಂಡು ಬಹಳ ಉತ್ತಮ ರೀತಿಯ ಒಂದು ಬೌಲರ್ ಸ್ಮ್ಯಾಕ್ ಡ್ರೈವ್ ಹೊಡೆತವನ್ನು ದಾಖಲಿಸಿದ್ರು. ಉತ್ತಮ ರೀತಿಯ ಒಂದು ಸ್ಟ್ರೈಟ್ ಡ್ರೈವ್ ಹೊಡೆತ ಕೂಡ ಬರ್ತಾ ಇದೆ. 2 ಓಟಗಳ ಸೇರ್ಪಡೆ. ತನ್ಮೂಲಕವಾಗಿ ತಂಡದ ಮೊತ್ತ 29. ಜಯಕ್ಕಾಗಿ ಇನ್ನೂ ಕೂಡ 41 ಓಟಗಳು ಬರಬೇಕಾಗಿದೆ. ಸುಂದರತೆ ಎಸೆತ, ಯಾರ್ಕರ್ ಮಾದರಿಯ ಚೆಂಡು, ಬ್ಲಾಕ್ ಎಸೆತ. 3 ಓವರ್ಗಳ ಮುಕ್ತಾಯದ ಬಳಿಕ ತಂಡದ ಮೊತ್ತ 29. ಉಳಿದಂತ 18 ಎಸೆತ. ಜಯಕ್ಕಾಗಿ 41 ಓಟಗಳು ಬರಬೇಕಾಗಿದೆ. ಹೋದರಿಯನ್ನ ಉಳಿಸಿಕೊಂಡು ಸ್ವಲ್ಪ ಮಟ್ಟಿಗೆ ಜೊತೆಯಾಗಿ ಬೌಂಡರಿ ಸಿಕ್ಸರ್ಗಳನ್ನ ಸಿಡಿಸಿಕೊಂಡು ಉತ್ತಮ ರೀತಿಯ ಒಂದು ಆಟವನ್ನು ತೋರ್ಪಡಿಸಿದ್ರೆ ಮಾತ್ರ ರೆಡ್ ಚಿಲ್ಲಿಗೆ ಗಣನೀಯ ಹಂತ. ಈ ಫೈನಲ್ ಪಂದ್ಯಾಟ ಸ್ವಲ್ಪ ಮಟ್ಟಿಗೆ ಕುತೂಹಲಕಾರಿ ಘಟ್ಟಕ್ಕೆ ತಲುಪುವಂತ ಸಾಧ್ಯತೆ, ನಿರೀಕ್ಷೆಗಳು ಮುಕ್ತವಾಗಲಿಕ್ಕಿವೆ. ಒಂದು ಹಂತದಲ್ಲಿ ರೆಡ್ ಚಿಲ್ಲಿ ಆಟಗಾರರು ಬಿರುಸಿನ ಆಟವನ್ನು ತೋರ್ಪಡಿಸಬೇಕಾಗಿದೆ. ಮಲೆನಾಡು ಪರಿಸರದಲ್ಲಿ ಬಹಳಷ್ಟು ಒಂದು ವೈಭವಯುತವಾಗಿರ್ತಕ್ಕಂಥ ಪಂದ್ಯಾಟ ಟೂರ್ನಮೆಂಟ್ ಇದಾಗ್ತಾ ಇದೆ. 2ನೇ ಬಾರಿಗೆ ಸೀಸನ್ 2 ಅನ್ನುವಂಥ ಒಂದು ರೀತಿಯಲ್ಲಿ ಪಂದ್ಯಾಟವನ್ನು ಆಯೋಜಿಸ್ತಾ ಇದ್ದಾರೆ. ಕೆಲವೊಂದು ಕಡೆಗಳಲ್ಲಿ ಈ ರೀತಿಯ ಪಂದ್ಯಾಟದಲ್ಲಿ ಕೆಲವೊಂದು ಸಮಾಜಮುಖಿ ಕಾರ್ಯಗಳು ನಡೆಯುತ್ತೆ. ಕೆಲವೊಂದು ಸಾಧಕರನ್ನ, ಪ್ರತಿಭಾನ್ವಿತರನ್ನ ಗೌರವಿಸುವಂತ ಒಂದು ಕಾರ್ಯಕ್ರಮ ನಡೆಯುತ್ತೆ. ಇತ್ತೀಚಿನ ದಿನಗಳಲ್ಲಿ ಅದೆಲ್ಲ ಕ್ರಿಕೆಟ್ ಅಲ್ಲಿ ಬಹಳಷ್ಟು ಒಂದು ಹೆಚ್ಚಿನ ಮಟ್ಟವಾಗಿ ಉನ್ನತದಾಯಕವಾಗಿ ನಡೀತಾ ಇದೆ. ಕ್ರಿಕೆಟ್ ಅನ್ನುವಂಥದ್ದು ಸಮಯ ಕಳೆದ ಹಾಗೆ ಬಹಳಷ್ಟೊಂದು ಪ್ರೇಕ್ಷಕರ, ಕ್ರೀಡಾಭಿಮಾನಿಗಳ ಮನ ಮುಟ್ಟುವಂತ ಒಂದು ಎಲ್ಲರ ಜನಪ್ರಿಯತೆಯ ಜೊತೆಗಾಗಿ ಎಲ್ಲರ ಮೆಚ್ಚುಗೆಯ ಕ್ರೀಡೆಯಾಗಿ ಕೂಡ ಹೊರಬೀಳ್ತಾ ಇದೆ. ಕರ್ನಾಟಕ ರಾಜ್ಯದ ಟೆನ್ನಿಸ್ ಗೇಟ್ ಅಂತೂ ಬಹಳಷ್ಟು ಉನ್ನತ ಮಟ್ಟದಲ್ಲಿ ಬೆಳವಣಿಗೆಯನ್ನು ಪಡ್ಕೊಳ್ತಾ ಇದೆ. ಅದೇ ರೀತಿ ಈ ಒಂದು ಪಂದ್ಯಾಕೂಟದ ದ್ವಿತೀಯ ಟ್ರೋಫಿಯ ಪ್ರಾಯೋಜಕರಾಗಿರುವಂತಹ ಹನೀಫ್ ಮತ್ತು ಅಶ್ಫಾಕ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಅವರಿಗೂ ಕೂಡ ಉತ್ತಮ ರೀತಿಯಾಗಿ ಅವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ರಿವಾರ್ಡ್ಸ್ ಹೊಡೆತವನ್ನು ಕಾಣುವಂತಹ ಪ್ರಯತ್ನ, ತನ್ಮೂಲಕ ಮತ್ತೆ ಹೋದ್ದರಿ ಆಘಾತವನ್ನು ಕಾಣ್ತಾ ಇದೆ. ಹೊಸ ಆಟಗಾರ ಭಾಸ್ಕರ್. ಮತ್ತೆ ಸುಗಾರಿಕೆ ಬಾಲಿ ರಫೀಕ್. ಹೋದ್ದರಿಗಳು ಸತತವಾಗಿ ಉರುಳುತ್ತಾ ಇವೆ. ಸ್ವಲ್ಪ ಮಟ್ಟಿಗೆ ಹೊಂದಿಕೊಂಡು ಆಟವನ್ನು ಆಡ್ತಾ ಇಲ್ಲ. ಜೊತೆ ಆಟದ ಅನಿವಾರ್ಯತೆ ಇದೆ. ಬೌಂಡರಿ ಸಿಕ್ಸರ್ಗಳು ಸಿಡಿಯಬೇಕಾಗಿದೆ. ಮತ್ತೆ ಎಸಗಾರಿಕೆ ಬಾಲಿ ರಫೀಕ್. ತನ್ಮೂಲಕ ಬಿರುಸಿನ ಹೊಡೆತ.
ಈ ಹಂತದಲ್ಲಿ ರಾಘು ಕೈ ಸೇರ್ತಾ ಇದೆ. ಭಾಸ್ಕರ್ ಆಟ ಕೂಡ ಮುಕ್ತಾಯವನ್ನ ಕಾಣ್ತಾ ಇದೆ. ಮೂರನೇ ಹುದ್ದರಿ ಕೂಡ ಉಳ್ತಾ ಇವೆ. 29ಕ್ಕೆ 3. ಹೊಸ ಆಟಗಾರ ಸುಫೇದ್ ಅಲಿಯಾಸ್ ಚುಪ್ಪ. ವಾಯ್ಸ್ ಸ್ಪೋರ್ಟ್ಸ್ ಒಂದು ಕಾರ್ಯಕ್ರಮದ ನೇರ ಪ್ರಸಾರ ಮಾಡ್ತಾ ಇದೆ. ತನ್ಮೂಲಕ ಬಿರುಸಿನ ಹೊಡೆತ, ಚೆಂಡು ರೇಖೆಯಲ್ಲಿ ಕ್ರಮಿಸ್ತಾ ಇದೆ. ಸಿಕ್ಸರ್ ಈ ಬಾರಿ ಷಡ್ಕವನ್ನ ದಾಖಲಿಸಿದ್ದಾರೆ ಆರೋಟವನ ತಂಡ. ಜಯಕ್ಕಾಗಿ ಇನ್ನೂ ಕೂಡ 25 ಓಟುಗಳು ಬರಬೇಕಾಗಿದೆ. 35 ಓಟುಗಳು ಬರಬೇಕಾಗಿದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ ನೀಲ ಜಾಲವಾಗಿ ಹಾದು ಹೋಗ್ತಾ ಇದೆ. ವೈಡ್ ಬಾಲ್ ಅನ್ನುವಂತ ಒಂದು ತೀರ್ಪು ಬರ್ತಾ ಇದೆ. ಮತ್ತೆ ರಫೀಕ್ ಎಸ್ಗಾರಿಕೆ ಭಾಗದಲ್ಲಿ ತನ್ಮೂಲಕ ಮತ್ತೆ ಬಿರುಸಿನ ಹೊಡೆತ, ಚೆಂಡು ಡೀಪ್ ಮಿಡ್ ವಿಕೆಟ್ ಬಾಲ್. ಇಮ್ತಿಯಾಜ್ ಕೈ ಸೇರ್ತಾ ಇದೆ. ಅಂತಲ್ಲಿ ಪ್ರಸನ್ನ ಒಂದು ಸಿಕ್ಸರ್ ಬಾರಿಸಿ ಪಂದ್ಯಾಟದ ವೀಕ್ಷಣೆ ಕಡೆಗೆ ಬಂದ್ರು. ಇವಾಗ ಸಿರಿ ಕೂಡ ಒಂದು ಸಿಕ್ಸರ್ ದಾಖಲಿಸಿ ವೈಯಕ್ತಿಕವಾಗಿ 13 ಓಟವನ್ನು ಪಡ್ಕೊಂಡು ಪಂದ್ಯಾಟದ ವೀಕ್ಷಣೆ ಕಡೆಗೆ ಆಗಮಿಸ್ತಾ ಇದ್ದಾರೆ. ಸತತವಾಗಿ ಹುದ್ದರಿಗಳು ಉಳ್ತಾ ಇವೆ. ಬ್ಯಾಕ್ ಟು ಬ್ಯಾಕ್ ದಾಂಡಿಗರು ಪೆವಿಲಿಯನ್ ಪರೇಡ್ ಅನ್ನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಮತ್ತೆ ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನ ಮಾಡ್ತಾ ಇದೆ ಮಲ್ನಾಡು ಹಂಟರ್ಸಿನ ತಂಡ. ಮತ್ತೆ ರಫೀಕ್ ಎಸ್ಗಾರಿಕೆ ಭಾಗದಲ್ಲಿ ವೈಡ್ ಬಾಲ್, ಅತಿಕ್ರಮ ಓಟುಗಳ ಸೇರ್ಪಡೆಯನ್ನು ಕಾಣ್ತಾ ಇದೆ. ಮೂರು ದಿನಗಳ ಕಾಲ ನಿರಂತರವಾಗಿ ಸಾಗಿರ್ತಕ್ಕಂಥ ಈ ಒಂದು ಮಹತ್ವದ ವ್ಯವಸ್ಥಿತ ಪಂದ್ಯಾಕೂಟ ಅನ್ನುವಂಥದ್ದು ಇವಾಗ ಅಂತಿಮ ಘಟ್ಟದ ಫೈನಲ್ ಪಂದ್ಯಾಟ ನಡೀತಾ ಇದೆ. ಉತ್ತಮ ರೀತಿಯ ಒಂದು ಹೊಡೆತ ಎಕ್ಸ್ಟ್ರಾ ಕವರ್ಸ್ ಭಾಗದಲ್ಲಿ ಸಾಕ್ತಾ ಇದೆ. ಚೆಂಡು ಒಂದೋಟದ ಸೇರ್ಪಡೆಯನ್ನು ಕೂಡ ಕಾಣ್ತಾ ಇದೆ. ತಂಡದ ಮೊತ್ತ ಈ ಹಂತದಲ್ಲಿ 38. ಜಯಕ್ಕಾಗಿ ಇನ್ನೂ ಕೂಡ 32 ಓಟುಗಳು ಬರಬೇಕಾಗಿದೆ. ತನ್ಮೂಲಕವಾಗಿ ಉತ್ತಮ ರೀತಿಯಾಗಿ ಫೈನಲ್ ಪಂದ್ಯಾಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. 4ನೇ ಓವರ್ನ ಚಾಲ್ತಿಯಲ್ಲಿ ಪಂದ್ಯಾಟ ನಡೀತಾ ಇದೆ. ಸುಂದರತೆ ಗ್ರೌಂಡ್ ಶಾಟ್ ಹೊಡೆತವನ್ನು ದಾಖಲಿಸಿದ್ರು. ಕವರ್ ಡ್ರೈವ್ ಶಾಟ್ ಬರ್ತಾ ಇದೆ. ಕ್ಷೇತ್ರ ರಕ್ಷಣೆಯನ್ನ ಸಂದೇಶ್ ಮಾಡಿದ್ರು. ತಟ್ಟಿಮುಟ್ಟಿ ಮತ್ತೆ ಒಂದು ಓಟದ ಸೇರ್ಪಡೆ. 4ನೇ ಓವರ್ ಕೂಡ ಮುಕ್ತಾಯ. ತಂಡದ ಮೊತ್ತ 39. ಅಂತಿಮ 12 ಎಸೆತ. ಜಯಕ್ಕಾಗಿ 31 ಓಟಗಳು ಬರಬೇಕಾಗಿದೆ. 12ಕ್ಕೆ 31. 15.5ರ ಸರಾಸರಿಯ ಓಟವನ್ನು ಪ್ರತಿ ಓವರ್ಗೆ ಪಡ್ಕೊಂಡ್ರೆ ಮಾತ್ರ ರೆಡ್ ಚಿಲ್ಲಿ ಫೈನಲ್ ವಿಜೇತ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಅವರ ಲೆಕ್ಕಾಚಾರ ಸ್ವಲ್ಪ ಮಟ್ಟಿಗೆ ತಲೆ ಕೆಳಗಾದ್ರೆ ಮಲ್ನಾಡು ಹಂಟರ್ಸಿನ ತಂಡ ಒಂದು ಹಂತದಲ್ಲಿ ಚಾಂಪಿಯನ್ ರೂಪದಲ್ಲಿ ಮಾಸೂಮ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಕ್ರಿಕೆಟ್ ನಿಟ್ಟಿನಲ್ಲಿ ಮತ್ತೆ ಎಸಗಾರಿಕೆ ಬಾಲಿ ರಾಘು 5ನೇ ಓವರ್ಗಾಗಿ ಬೌಲರ್ಸ್ ಬ್ಯಾಕ್ ಆಟವನ್ನು ಆಡಿದ್ರು. ತನ್ಮೂಲಕವಾಗಿ ಮತ್ತೆ ಒಂದು ಓಟದ ಸೇರ್ಪಡೆ. ಅಮೂಲ್ಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ ಮಲ್ನಾಡು ಹಂಟರ್ಸಿನ ನಾಯಕ.
ಮಹತ್ವದ ಕೆಲವೊಂದು ಪಂದ್ಯಾಟವನ್ನು ಜಯಿಸಿರ್ತಕ್ಕಂಥ ಮಲೆನಾಡು ಹಂಟರ್ಸ್ ಫೈನಲ್ ಕಾಳಗದಲ್ಲಿ ಉತ್ತಮ ರೀತಿಯ ಒಂದು ಪ್ರದರ್ಶನವನ್ನು ನೀಡ್ತಾ ಇದೆ. ನಾವು ಕಂಡ ಹಾಗೆ ಒಂದು ಟೂರ್ನಮೆಂಟಿನ ಕರಿ ಕುದುರೆಗಳ ತಂಡ ಬ್ಲ್ಯಾಕ್ ಹಾರ್ಸ್ ಮಲೆನಾಡು ಹಂಟರ್ಸ್ ಪ್ರದರ್ಶನ ಅನ್ನುವಂಥದ್ದು ಉತ್ತಮ ರೀತಿಯಾಗಿ ಬರ್ತಾ ಇದೆ. ಬಿರುಸಿನ ಹೊಡೆತ, ಫುಲ್ ಶಾಟ್ ಅನ್ನು ದಾಖಲಿಸಿದ್ರು, ತನ್ಮೂಲಕ ಸಿಕ್ಸರ್. ಸುಫೀದ್ ಇವಾಗ ಸಿಕ್ಸರ್ ಜಯಕ್ಕಾಗಿ ಇನ್ನೂ ಕೂಡ 24 ಕೋಟಿಗಳು ಬರಬೇಕಾಗಿದೆ. ಮತ್ತೆ ಪಂದ್ಯಾಟ ರೋಮಾಂಚನಕಾರಿ ಘಟ್ಟಕ್ಕೆ ಬರುವಂತ ಪರಿಸ್ಥಿತಿಯನ್ನು ಕಾಣ್ತಾ ಇದೆ. ಸಮಯ ಕಳೆದಾಗ ಈ ರೀತಿಯ ಬೌಂಡರಿ ಸಿಕ್ಸರ್ಗಳು ಬಂದ್ರೆ ನೋ ಬಾಲ್, ಫ್ರೀ ಹಿಟ್ ಅವಕಾಶಗಳು ಬರ್ತಾ ಇದೆ. ಅಂತಿಮ ಘಟ್ಟದಲ್ಲಿ ಈ ರೀತಿಯ ನೋ ಬಾಲ್ ಫ್ರೀ ಹಿಟ್ ಚೆಂಡುಗಳ ಲಾಭವನ್ನು ದಾಖಲಿಸಿದ್ರೆ ಮಾತ್ರ ಜಯದ ಲೆಕ್ಕಾಚಾರ ಸುಲಭದಾಯಕವಾಗತ್ತೆ. ತನ್ಮೂಲಕ ಫ್ರೀ ಹಿಟ್ ಚೆಂಡು, ಬಿರುಸಿನ ಹೊಡೆತ, ಸೀಮಾ ರೇಖೆಯನ್ನು ಕ್ರಮಿಸ್ತಾ ಇದೆ, ಸಿಕ್ಸರ್. ಒಂದು ಹಂತದಲ್ಲಿ ಎದುರಾಳಿ ಎಸೆಗಾರರಿಗೆ ಡೇಂಜರಸ್ ಆಗಿ ಮೂಡಿ ಬರುವಂತಹ ಒಂದು ಪ್ರಯತ್ನದಲ್ಲಿ ಸುಫಾ ಇದ್ದಾರೆ. ಮತ್ತೆ ರಾಘು ತಂಡದ ಮೊತ್ತ 53, 17 ಓಟ ಬರಬೇಕಾಗಿದೆ. ಮತ್ತೆ ಬಿರುಸಿನ ಹೊಡೆತ, ತನ್ಮೂಲಕವಾಗಿ ಟಾಪ್ ಎಚ್ ಆಗ್ತಾ ಇದೆ. ಕ್ಯಾಚ್ ಅನ್ನು ಪಡ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡಬಹುದಾಗಿತ್ತು, ತನ್ಮೂಲಕವಾಗಿ ಕ್ಯಾಚ್ ಅನ್ನು ಪಡೆದುಕೊಳ್ತಾ ಇಲ್ಲ. ಕೇವಲ ಒಂದು ಓಟದ ಸೇರ್ಪಡೆ. ಸಮಯ ಕಳೆದ ಹಾಗೆ ಪಂದ್ಯಾಟದ ರೋಚಕತೆ ಅನ್ನುವಂಥದ್ದು ಎಲ್ಲರ ಮನ ಮುಟ್ಟುವ ಹಂತಕ್ಕೆ ಬರ್ತಾ ಇದೆ. ಬಹಳಷ್ಟೊಂದು ಮನೋರಂಜನೆಯನ್ನು 3 ದಿನಗಳ ಕಾಲ ಪಡ್ಕೊಂಡಿರ್ತಕ್ಕಂಥ ಸಾಗರ ಪರಿಸರದ ಬಹಳಷ್ಟು ಮಂದಿ ಪ್ರೇಕ್ಷಕರು ಫೈನಲ್ ಪಂದ್ಯಾಟದಲ್ಲಿ ಕೂಡ ಅದೇ ರೀತಿಯ ಒಂದು ನಿರೀಕ್ಷೆಯಲ್ಲಿದ್ದಾರೆ. ಪಂದ್ಯಾಟ ಕೂಡ ಅದೇ ನಿಟ್ಟಿನಲ್ಲಿ ನಿಧಾನ ಗತಿಯಾಗಿ ಬರ್ತಾ ಇದೆ. ಸುಂದರತೆ ಫುಲ್ ಶಾಟ್ ಹೊಡೆತವನ್ನು ಪಡ್ಕೊಂಡ್ರು. ಫಾರ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಒಂದು ಓಟದ ಸೇರ್ಪಡೆ. ತಂಡದ ಮೊತ್ತ ಇವಾಗ 55, 15 ಓಟದ ಅವಶ್ಯಕತೆ, 7 ಚೆಂಡುಗಳ ಮುಂದೆ. 1ರಿಂದ 2 ಸಿಕ್ಸರ್ ಪಂದ್ಯಾಟದ ಗತಿಯನ್ನೇ ಬದಲಾಯಿಸುತ್ತೆ. 2 ಹುದ್ದರಿಗಳು ಮಲೆನಾಡು ಹಂಟರ್ಸ್ಗೆ ಪಂದ್ಯಾಟದ ಜಯದ ಲೆಕ್ಕಾಚಾರದಲ್ಲಿ ಮುಂಚೂಣಿಯನ್ನು ನೀಡುತ್ತೆ. ಈ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮುಂದುವರಿಕೆಯನ್ನು ಕಾಣುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಇವಾಗ ವೈಡ್ ಬಾಲ್, ಅತಿಕ್ರಮ ಓಟಗಳ ಸೇರ್ಪಡೆ. 14 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 7ಕ್ಕೆ 14. ಸುಂದರತೆಯ ಬ್ಲಾಕ್ ಮಾದರಿಯ ಒಂದು ಎಸೆತ. ಇತ್ತೀಚಿನ ದಿನಗಳಲ್ಲಿ ನಾವು ಕಂಡ ಹಾಗೆ ದಾಂಡಿಗರನ್ನ ನಿಯಂತ್ರಿಸುವಂತ ಒಂದು ಕಾರ್ಯ ತಂತ್ರ ಹೇಳಿದ್ರೆ ಅದೇ ತಡೆ ಎಸೆತ, ಬ್ಲಾಕ್ ಮಾದರಿಯ ಒಂದು ಚೆಂಡು. ಇವಾಗ ಎಸೆತವನ್ನ ರಾಘು ಎಸೆದ್ರು, ಓಟಗಳನ್ನು ದಾಖಲಿಸುವಂತ ಒಂದು ಪ್ರಯತ್ನದಲ್ಲಿ ರನ್ಔಟ್ ಆಗ್ತಾ ಇದ್ದಾರೆ. ಹೊಸ ಆಟಗಾರ ಪ್ರವೇಶವನ್ನು ಕಾಣ್ತಾ ಇದೆ. ಅಂತಿಮ 6 ಎಸೆತ ಜಯಕ್ಕಾಗಿ 14 ಓಟಗಳು ಬರಬೇಕಾಗಿದೆ. 6ಕ್ಕೆ 14. ಇಮ್ತಿಯಾಜ್ ಅವರ ಒಂದು ಸಾರಥ್ಯದಲ್ಲಿ ಬಹಳಷ್ಟು ಉತ್ತಮ ರೀತಿಯಾಗಿ ಒಂದು ಪಂದ್ಯ ಕೂಡ ನಡೀತಾ ಇದೆ. ಅವರ ಜೊತೆ ಬಹಳಷ್ಟು ಜನ ಪ್ರೋತ್ಸಾಹಕರೆಲ್ಲ ಬೆಂಬಲಿಗರಾಗಿ ನಿಂತಿದ್ದಾರೆ. ಬಹಳಷ್ಟು ಮಂದಿ ದುಬೈಯಲ್ಲಿ ಇದ್ದುಕೊಂಡು ಈ ಒಂದು ಪಂದ್ಯಾಕೂಟಕ್ಕಾಗಿ ಶುಭ ಕೋರಿದ್ದಾರೆ. ಅವರೆಲ್ಲರ ಆಶಯದಂತೆ ಈ ಒಂದು ಪಂದ್ಯಾಕೂಟ ಬಹಳಷ್ಟು ಉತ್ತಮ ರೀತಿಯಾಗಿ ಯಾವುದೇ ರೀತಿಯ ಒಂದು ಕಪ್ಪು ಚುಕ್ಕಿ ಇಲ್ಲದೆ ಮುಕ್ತಾಯದ ಹಂತಕ್ಕೆ ಬರ್ತಾ ಇದೆ. ಮಣಿಯ ಹಗಲ ಮೇಲೆ ಮಲೆನಾಡು ಹಂಟರ್ಸಿನ ಫಲಿತಾಂಶ ಇದೆ. ಸುಫೀದಿನ ದಾಂಡಿನ ಮೇಲೆ ರೆಡ್ ಚಿಲ್ಲಿಯ ಫಲಿತಾಂಶ ಬರೆದಿದೆ.
ಯಾವ ರೀತಿಯಾಗಿ ಯಾವ ತಂಡ ಜಯವನ್ನು ದಾಖಲಿಸ್ತದೆ ಅನ್ನುವಂಥದ್ದನ್ನು ಅಂತಿಮ ಘಟ್ಟದಲ್ಲಿ ನೋಡಬೇಕಾಗಿದೆ. ಕುತೂಹಲಕಾರಿ ಪಂದ್ಯ. 6-14. ಸುಂದರತೆ ಎಸೆತ, ವೇಗದ ಚೆಂಡು, ತನ್ಮೂಲಕ ವೈಡ್ ಬಾಲ್. ಅತಿಕ್ರಮ ಓಟಗಳ ಸೇರ್ಪಡೆಯಾಗ್ತಾ ಇದೆ. ವೈಡ್ ಕ್ಯಾನ್ಸಲ್ ಆಗ್ತಾ ಇದೆ. ಸರಿ, ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಮಾಡಿ ಪೂರ್ಣಾಂತರವಾಗಿ ಬಂದಿರತಕ್ಕಂಥ ಚೆಂಡು ಡೀಪ್ ಇಡ್ಬೇಕು. ಕಿಡಿಬಾಲ್ ಇಮ್ತಿಯಾಜ್ ಕ್ಷೇತ್ರರಕ್ಷಣೆಯನ್ನು ಮಾಡಿದ್ರು. ಒಂದೋಟದ ಸೇರ್ಪಡೆ ಆಗ್ತಾ ಇದೆ. ತನ್ಮೂಲಕವಾಗಿ ಎರಡನೇ ಓಟವನ್ನು ದಾಖಲಿಸುವಂತಹ ಒಂದು ಪರಿಸ್ಥಿತಿಯ ನಡುವೆ ಯಾವ ರೀತಿಯ ಒಂದು ನಿರ್ಣಾಯಕರು ನೀಡ್ತಾರೆ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಒಂದು ಹಂತದಲ್ಲಿ ರನ್ಔಟ್ ಆಗಿದೆ. ಅದ್ಯಾವ ಆಟಗಾರ ಔಟ್ ಅನ್ನುವಂಥದ್ದನ್ನ ಈ ಬಾರಿ ನೋಡಬೇಕಾಗಿದೆ. ತನ್ಮೂಲಕ ಪ್ರವೀಣ್ ಔಟ್ ಆಗ್ತಾ ಇದ್ದಾರೆ. ರೆಡ್ ಚಿಲ್ಲಿಯ ಬಹಳಷ್ಟು ಡೇಂಜರಸ್ ಆಟಗಾರ ಸುಫೀದ್ ಇವಾಗ ಮತ್ತೆ ಮೈದಾನದಲ್ಲಿ ಇದ್ದಾರೆ. ಹೊಸ ಆಟಗಾರ ಗಟ್ಟಿ ಮಂಜ. ಪಂದ್ಯಾಟ ಬಹಳಷ್ಟು ಉತ್ತಮ ರೀತಿಯಾಗಿ ಸಾಗ್ತಾ ಇದೆ. ಫೈನಲಿನ ಅಂತಿಮ ಘಟ್ಟದ ಪಂದ್ಯಾಟಗಳು ನಡೀತಾ ಇದೆ. 3 ದಿನದ ಪಂದ್ಯಾಟ ಅಂತಿಮ ಹಂತದಲ್ಲಿ. ಫೈನಲ್ ಪಂದ್ಯಾಟದ 2ನೇ ಇನ್ನಿಂಗ್ಸಿನ ಕೊನೆಯ ಓವರ್ ಚಾಲ್ತಿಯಲ್ಲಿದೆ. ಈ ಬಾರಿ ಸುಫೀದ್ ಉತ್ತಮ ರೀತಿಯಾದ ಹೊಡೆತವನ್ನು ದಾಖಲಿಸಿದ್ರು. ತನ್ಮೂಲಕವಾಗಿ ರಾಘು ಕ್ಯಾಚ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸುಫೀದ್ ಆಟ ಕೂಡ ಮುಕ್ತಾಯವನ್ನು ಕಾಣ್ತಾ ಇದೆ. ತನ್ಮೂಲಕವಾಗಿ ಸ್ವಲ್ಪ ಮಟ್ಟಿಗೆ ಉತ್ತಮ ರೀತಿಯ ಆಟಗಳು ಪ್ರದರ್ಶನವನ್ನು ಕಾಣ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯಾಗಿ ಹೋರಾಟವನ್ನು ಸುಫೀದ್ ಮಾಡಿದ್ರು. ಅಂತಿಮ ಘಟ್ಟದಲ್ಲಿ ಡೀಪ್ ಫಾರ್ವರ್ಡ್ ಶಾಟ್ ಲೆಗ್ ಭಾಗದಲ್ಲಿ ಕ್ಯಾಚ್ ಅನ್ನು ನೀಡ್ತಾ ಇದ್ದಾರೆ. ಹೊಸ ಆಟಗಾರ ರೆಡ್ ಚಿಲ್ಲಿಯ ನಾಯಕನ ಪ್ರವೇಶವಾಗ್ತಾ ಇದೆ. ತನ್ವೀರ್ 3-12. 2 ಸಿಕ್ಸರ್ ಬರಬೇಕಾಗಿದೆ. 2 ಷಟ್ಕ ದಾಖಲಾತಿಯನ್ನು ಕಾಣಬೇಕಾಗಿದೆ. ಈ ಬಾರಿ ಎಸೆಂತ ಚೆಂಡು ಮತ್ತೆ ಓಟುಗಳು ಬರ್ತಾ ಇಲ್ಲ. ಡಾಟ್ ಬಾಲ್. ಒಂದು ಹಂತದಲ್ಲಿ ಜಯವನ್ನು ದಾಖಲಿಸುವಂತಹ ಒಂದು ಮುಂಚೂಣಿಯನ್ನು ಕಾಣ್ತಾ ಇದೆ. ನಿರೀಕ್ಷೆಯನ್ನು ಮಾಡ್ತಾ ಇದೆ ಮಲ್ನಾಡು ಹಂಟರ್ಸ್. ಅಮೂಲ್ಯ ಅವರ ನಾಯಕತ್ವದ ಒಂದು ತಂಡ. ಈ ಬಾರಿ ಮತ್ತೆ ಡಾಟ್ ಬಾಲ್ ಸೇರ್ಪಡೆ. ಸ್ವಲ್ಪ ಮಟ್ಟಿಗೆ ತನ್ವೀರ್ ಸ್ಟ್ರೈಕ್ ಅನ್ನು ಪಡ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ರೆಡ್ ಚಿಲ್ಲಿಯ ನಾಯಕ ನತದೃಷ್ಟರಾಗ್ತಾ ಇದ್ದಾರೆ. ಸ್ಟ್ರೈಕ್ ಸಿಗ್ತಾ ಇಲ್ಲ. ಈ ಬಾರಿ 2019ರ ಮಾಸೂಮ್ ಟ್ರೋಫಿಯ ಜಯವನ್ನು ದಾಖಲಿಸ್ತಾ ಇದೆ ಮಲ್ನಾಡು ಹಂಟರ್ಸಿನ ತಂಡ. ಅಮೂಲ್ಯ ಅವರ ನಾಯಕತ್ವದ ಮಲ್ನಾಡು ಹಂಟರ್ಸ್ ಜಯವನ್ನು ದಾಖಲಿಸ್ತಾ ಇದೆ. ಈವರೆಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಪಂದ್ಯಾಟವನ್ನು ವೀಕ್ಷಿಸ್ತಾ ಇರ್ತಕ್ಕಂಥ ಎಲ್ಲ ಪ್ರೇಕ್ಷಕರಿಗೆ, ಎಲ್ಲ ಕ್ರೀಡಾಭಿಮಾನಿಗಳಿಗೆ ಆತ್ಮೀಯವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಜಯವನ್ನು ದಾಖಲಿಸಿದಂತ ತಂಡಕ್ಕೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇವೆ. ಅಂತಿಮ ಘಟ್ಟದಲ್ಲಿ ವಿರೋಚಿತವಾಗಿ ಸೋಲನ್ನು ಕಂಡಿರ್ತಕ್ಕಂಥ ರೆಡ್ ಚಿಲ್ಲಿಯ ಆಟಗಾರರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಮೊದಲ ತಂಡವಾಗಿ ಮಲ್ನಾಡು ಹಂಟರ್ಸ್ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿದ್ದಾರೆ. ರನ್ನರ್ಸ್ ಪ್ರಶಸ್ತಿಯನ್ನು ರೆಡ್ ಚಿಲ್ಲಿ ಗಳಿಸಿದೆ. ಮುಂದಿನ ಹಂತ ಪ್ರಮುಖ ವೇದಿಕೆಯಲ್ಲಿ ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮ ನಡೆಯುತ್ತೆ. ನಮ್ಮ ಈ ಕಾರ್ಯ ಇಲ್ಲಿಗೆ ಮುಕ್ತಾಯವನ್ನು ಕಂಡಿದೆ. ಥ್ಯಾಂಕ್ ಯು. ಅಂತಿಮ ಘಟ್ಟ ಮೊದಲ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥ ಮಲ್ನಾಡು ಹಂಟರ್ಸ್, ಪ್ಲೀಸ್ ಕಮ್ ಟು ಸ್ಟೇಜ್ ಅಂಡ್ ಗೆಟ್ ದಿ ಟ್ರೋಫಿ. ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದಾವೆ. ಡಿಜೆ